ಎಲ್ಲರಿಗೂ ನಮಸ್ಕಾರ. ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಆವಸಿರಿಯಲಿ ನೀನು ಎನ್ನ ಮರೆತೆ, ಆವಸಿರಿಯಲಿ ನೀನು ಎನ್ನ ಮರೆತೆ, ದೇವಜಾನಕಿ ರಮಣ ಹೇಳು ರಘುಪತಿಯೇ, ಆವಸಿರಿಯಲಿ ನೀನು ಎನ್ನ ಮರೆತೆ, ದೇವಜಾನಕಿ ರಮಣ ಹೇಳು ರಘುಪತಿಯೇ, ಆವಸಿರಿಯಲಿ ನೀನು ಎನ್ನ ಮರೆತೆ. ಸುರರ ಸೆರೆಯನು ಬಿಡಿಸಿ ಬಂದೆನೆಂಬಾಸಿರಿಯೇ, ಕರಿಮೊರೆಯಾಲಿಸಿದೆ ಎಂಬ ಸಿರಿಯೇ, ಸುರರ ಸೆರೆಯನು ಬಿಡಿಸಿ ಬಂದೆನೆಂಬಾಸಿರಿಯೇ, ಕರಿಮೊರೆಯ ಆಲಿಸಿದೆ ಎಂಬ ಸಿರಿಯೇ, ಶರಧಿ ಸೇತುವೆಯ ಕಟ್ಟಿದೆನೆಂಬ ಸಿರಿಯ, ಸ್ಥಿರವಾಗಿ ಬೇಳೆ ನಗೆ ಹೇಳು ರಘುಪತಿಯೇ, ಸ್ಥಿರವಾಗಿ ಬೇಳೆ ನಗೆ ಹೇಳು ರಘುಪತಿಯೇ, ಆವಸಿರಿಯಲಿ ನೀನು ಎನ್ನ ಮರೆತೆ. ಮನುಜರೆಲ್ಲರೂ ನಿನ್ನ ಸ್ತುತಿಸುವರು ಎಂಬ ಸಿರಿಯೇ, ಹನುಮ ನಿನ್ನ ಬಂಟನಾದ ಎಂಬ ಸಿರಿಯೇ, ಬಿನುಗುದೈವಗಳು ನಿನಗೆ ಇಲ್ಲವೆಂಬ ಸಿರಿಯೇ, ಅನುಮಾನ ಮಾಡದಲೆ ಹೇಳು ನರಹರಿಯೇ, ಅನುಮಾನ ಮಾಡದಲೆ ಹೇಳು ನರಹರಿಯೇ, ಆವಸಿರಿಯಲಿ ನೀನು ಎನ್ನ ಮರೆತೆ. ಇಂತು ಸಿರಿಯಲಿ ನೀನು ಎನ್ನ ಮರೆತರೆ ಸ್ವಾಮಿ, ಪಂಥವೇ ನಿನಗಿದು ಆವನಡತೆ, ಇಂತು ಸಿರಿಯಲಿ ನೀನು ಎನ್ನ ಮರೆತರೆ ಸ್ವಾಮಿ, ಪಂಥವೇ ನಿನಗಿದು ಆವನಡತೆ, ಕಂತು ಪೀತಕ್ಕಾಗಿ ನೆಲೆ ಆದಿಕೇಶವರಾಯ, ಕಂತು ಪೀತಕ್ಕಾಗಿ ನೆಲೆ ಆದಿಕೇಶವರಾಯ, ಚಿಂತೆಯನು ಬಿಡಿಸಿ ಸಂತೋಷ ಪಡಿಸೋ, ಚಿಂತೆಯನು ಬಿಡಿಸಿ ಸಂತೋಷ ಪಡಿಸೋ, ಆವಸಿರಿಯಲಿ ನೀನು ಎನ್ನ ಮರೆತೆ, ದೇವಜಾನಕಿ ರಮಣ ಹೇಳು ರಘುಪತಿಯೇ, ಆವಸಿರಿಯಲಿ ನೀನು ಎನ್ನ ಮರೆತೆ,
ಎನ್ನ ಮರೆತೆ ಎನ್ನ ಮರೆತೆ. ಥ್ಯಾಂಕ್ ಯು ಮೇಡಮ್. ತುಂಬಾ ಸುಂದರವಾಗಿ ಆವ ಸಿರಿಯಲ್ಲಿ ನೀನೆನ್ನ ಮರೆತೆ ಅನ್ನುವಂತಹ ಕನಕದಾಸರ ನಿಂದಾಸ್ತುತಿಯೊಂದಿಗೆ ಕಾರ್ಯಕ್ರಮವನ್ನ ಪ್ರಾರಂಭಿಸಿದಂತಹ ಶ್ರೀಮತಿ BV ವತ್ಸಲಾ ಇವರಿಗೆ ಸಮೂಹದ ಪರವಾಗಿ ಧನ್ಯವಾದಗಳು. ಇವತ್ತು ನಾವು ಕನಕದಾಸಾರ್ಯರ ಹರಿಭಕ್ತಿ ಸಾರದ ಬಗ್ಗೆ ಉಪನ್ಯಾಸ ಕೇಳೋಣ ಅಂತ. ನಮ್ಮ ಸಮೂಹದಾಗ 2023 ಮಾರ್ಚ್ 24ರಿಂದ ಒಂದು ವಾರ ಸಂತ ಕೇಶವದಾಸರ ಜೀವನ ಚರಿತ್ರೆ ಪ್ರಸಾರ ಆಗಿತ್ತು. ಅದಕ್ಕೂ ಹರಿಭಕ್ತಿ ಸಾರಕ್ಕೂ ಏನ್ ಸಂಬಂಧ ಅನ್ಬೇಡ್ರಿ, ಅದಕ್ಕೂ ಹರಿಭಕ್ತಿ ಸಾರಕ್ಕೂ ಸಂಬಂಧ ಅದ. ಈ ವಾರ ಪರೀಕ್ಷಾದ ಬಹುಮಾನ ನೀಡಿದ್ದು ಶ್ರೀಯುತ ತ.ನಾ. ಶಿವಕುಮಾರ್ ಇವರು ಬರೆದಂತಹ ಹರಿಭಕ್ತಿ ಸಾರ ಅರ್ಥ ಮತ್ತು ವ್ಯಾಖ್ಯಾನ ಸಹಿತ ಅನ್ನುವಂತಹ ಪುಸ್ತಕ. ಆ ಪುಸ್ತಕವನ್ನ ನಾನು ಓದಿದಾಗ ಶ್ರೀಯುತ ತ.ನಾ.ಶಿ ಅವರನ್ನ ನಮ್ಮ ಸಮೂಹದಲ್ಲಿ ಉಪನ್ಯಾಸಕ್ಕೆ ಕರೆಸ್ಬೇಕು ಅನ್ಕೊಂಡಿದ್ದೆ. ಸಮಾನ ಮನಸ್ಕರು ಗುಂಪಿನೊಳಗ ಅವರು ಉಪನ್ಯಾಸ ಕೇಳಿ ಏಪ್ರಿಲ್ನಿಂದ ಅವ್ರನ್ನ ಬಿಡದೆ ಕಾಡಿದ್ದರ ಫಲ ಈ ದಿನ ಉಪನ್ಯಾಸ. ತ.ನಾ.ಶಿ ಅಂದ್ರೆ ಯಾರು ಅಂತ ಪ್ರಶ್ನೆ. ಯಾಕೆಂದ್ರೆ ನಮ್ಮ ಸಮೂಹಕ್ಕೆ ಅವರು ಮೊದಲ ಬಾರಿಗೆ ಬಂದಿದ್ದಾರೆ. ತ.ನಾ.ಶಿ ಅವರು ಸಾಹಿತಿಗಳು ಮತ್ತು ಸಂಸ್ಕೃತಿ ಚಿಂತಕರು, ಮಂಡ್ಯ ಜಿಲ್ಲೆಯ ನ್ಯಾಯಾಂಗ ಇಲಾಖೆಯ ಮುಖ್ಯ ಆಡಳಿತಾಧಿಕಾರಿಗಳು. ಇದು ಅವರ ವೃತ್ತಿ. ನಾವು ಯೂಟ್ಯೂಬ್ನೊಳಗ ತ.ನಾ.ಶಿ ಅಂತ ಸರ್ಚ್ ಮಾಡಿದ್ರೆ ಶ್ರೀಯುತ ಜೈ.ಎನ್. ಜಗನ್ನಾಥ್ ಇವರು ಪರಿಚಯಿಸಿದ 2 ಎಪಿಸೋಡ್ ನಮ್ಗ ಸಿಗ್ತಾವ. ಈ ಎಲ್ಲಾ ಪರಿಚಯವನ್ನ ನಾನು ಹೇಳಲಿಕ್ಕೆ 2 ರವಿವಾರದ ಉಪನ್ಯಾಸ ಪೂರ್ತಿ ನನಗೇ ಬೇಕು. ತುಂಬಾ ಕಷ್ಟಪಟ್ಟು ಸಮಯ ಹೊಂದಾಣಿಕೆ ಮಾಡಿಕೊಂಡಿದ್ರಿಂದ ತುಸುವೆ ಅವರ ಪರಿಚಯವನ್ನ ಹೇಳ್ಬಿಡ್ತೀನಿ. ತ.ನಾ.ಶಿ ಅಂದ್ರೆ ಶ್ರೀ ಟಿ.ಎನ್. ಶಿವಕುಮಾರ್. ಮೂಲತಃ ಮಂಡ್ಯ ಜಿಲ್ಲೆಯ ಮಂಡ್ಯ ಕೊಪ್ಪಲಿನವರು. ತ.ನಾ.ಶಿ ಅವರ ತಂದೆ ಟಿ.ಎಲ್. ನಾರಾಯಣ್, ತಾಯಿ ಶ್ರೀಮತಿ ಟಿ.ಎನ್. ಪದ್ಮಾವತಿ. ಸದ್ಯಕ್ಕೆ ಮಂಡ್ಯದಲ್ಲೇ ವಾಸ. ಕನ್ನಡದಲ್ಲಿ MA ಪದವಿ ಗಳಿಸಿಕೊಂಡು ನಂತರ ಶಾಂತಿ ಕಾಲೇಜು ಮಳವಳ್ಳಿ, ಮಹಿಳಾ ಸರ್ಕಾರಿ ಕಾಲೇಜು ಮಂಡ್ಯ, ಬಾಲಕರ ಸರ್ಕಾರಿ ಕಾಲೇಜು ಮಂಡ್ಯ, ವಿಶ್ವಮಾನವ ಕಾಲೇಜು ಕೊಮ್ಮೇರಹಳ್ಳಿ, ಗ್ರಾಮಾಂತರ ಪದವಿ ಕಾಲೇಜು ಕೆರೆಗೋಡು ಇವುಗಳಲ್ಲಿ 12 ವರ್ಷ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿ ಸದ್ಯ ನ್ಯಾಯಾಂಗ ಇಲಾಖೆಯಲ್ಲಿ ಮಂಡ್ಯದಲ್ಲಿ ಮುಖ್ಯ ಆಡಳಿತಾಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಹಳಗನ್ನಡ ವ್ಯಾಕರಣ ವಿಚಾರಗಳಲ್ಲಿ ಹೆಚ್ಚಿನ ಆಸಕ್ತಿ ಹಾಗೂ ಅಧ್ಯಯನ, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡುವುದು, ಹಳಗನ್ನಡ ಕಾವ್ಯಗಳ ವಾಚನ ವ್ಯಾಖ್ಯಾನ, ಹೊಸ ತಲೆಮಾರಿಗೆ ಹಳಗನ್ನಡ ಸಾಹಿತ್ಯ ಪ್ರಸರಣ ಇವರ ಸಮಾಜಮುಖಿ ಪ್ರವೃತ್ತಿಗಳು. ಪುಟ್ಟ ವಾಕ್ಯಗಳಲ್ಲಿ ದಿಟ್ಟ ನುಡಿ ಶೀರ್ಷಿಕೆಯ ಅಡಿಯಲ್ಲಿ ಹೊಸಗನ್ನಡದಲ್ಲಿ ರಾಮಾಯಣದ ಪೂರ್ವಕಾಂಡ ಮತ್ತು ಉತ್ತರಕಾಂಡವನ್ನ ರಚಿಸಿದ್ದಾರೆ. ಶಿವಕುಮಾರ ಮುಕ್ತಕಗಳು ಎಂಬ ಹೆಸರಿನಲ್ಲಿ ಸುಮಾರು 1000 ಚೌಪದಿಗಳನ್ನ ರಚಿಸಿದ್ದಾರೆ. ಸೋಮೇಶ್ವರ ಶತಕಕ್ಕೆ ಅರ್ಥ ಮತ್ತು ವ್ಯಾಖ್ಯಾನ ಬರೆದಿದ್ದಾರೆ. ಹರಿಭಕ್ತಿ ಸಾರಕ್ಕೆ ವಿವರಣೆ ನೀಡಿದ್ದಾರೆ. ಮಂಕುತಿಮ್ಮನ ಕಗ್ಗ ಮತ್ತು ಮರಳುಮುನಿಯನ ಕಗ್ಗಕ್ಕೆ ವ್ಯಾಖ್ಯಾನ ಬರೆದಿದ್ದಾರೆ. ಸಾವಿರಾರು ಭಾಮಿನಿ ಷಟ್ಪದಿಗಳ ರಚನೆ, ಛಂದೋಬದ್ಧ ಕವಿತಾ ರಚನೆ, ಉಪನ್ಯಾಸ ನೀಡುವ ಇವರು ತ.ನಾ.ಶಿ ಎಂಬ ಹೆಸರಿನಲ್ಲಿ ಎಲ್ಲರಿಗೂ ಪರಿಚಿತರಾದವರು. ಇವರನ್ನು ಕುರಿತು ಧ್ರುವತಾರೆಗಳು ಅನ್ನುವ ಪುಸ್ತಕ ಪ್ರಕಟ ಆಗಿದೆ. ಇವರ ಪ್ರಕಟಿತ ಕೃತಿಗಳು ಸೋಮೇಶ್ವರ ಶತಕ, ಭಾಸ್ಕರನಿಗೆ ಅಕ್ಷರ ನಮನ, ಮಂಕುತಿಮ್ಮನ ಕಗ್ಗ ಅರ್ಥ ಮತ್ತು ವ್ಯಾಖ್ಯಾನ 2 ಸಂಪುಟಗಳಲ್ಲಿ, ಹರಿಭಕ್ತಿ ಸಾರ ಅರ್ಥ ಮತ್ತು ವ್ಯಾಖ್ಯಾನ, ಕಂದನ ಹನಿಗಳು, ಚೂಡಾರತ್ನ ಶತಕ ಅರ್ಥ ಮತ್ತು ವ್ಯಾಖ್ಯಾನ. ಸದ್ಯ ಪ್ರಕಟಣೆಯಲ್ಲಿರುವ ಕೃತಿಗಳು ಮರಳು ಮುನಿಯನ ಕಗ್ಗ ಅರ್ಥ ಮತ್ತು ವ್ಯಾಖ್ಯಾನ 2 ಸಂಪುಟಗಳಲ್ಲಿ, ಶಿವಕುಮಾರ ಮುಕ್ತಕಗಳು, ರಾಮಾಯಣ ಪೂರ್ವಕಾಂಡ ಮತ್ತು ಉತ್ತರಕಾಂಡಗಳು, ಪುಟ್ಟ ವಾಕ್ಯಗಳಲ್ಲಿ ದಿಟ್ಟ ನುಡಿ. ರಚನೆಯಲ್ಲಿರುವ ಕೃತಿಗಳು ಶ್ರೀ ಶಂಕರ ದರ್ಶನ ಮಹಾಕಾವ್ಯ, ರಾಮಾಯಣ ಮಹಾಕಾವ್ಯ ಭಾಮಿನಿ ಷಟ್ಪದಿಯಲ್ಲಿ, ಶ್ರೀ ದತ್ತ ಚರಿತ್ರೆ. ಇನ್ನು ಹರಿಭಕ್ತಿ ಸಾರ್ವದ ಚೂರು ಪೂರ್ವ ಪೀಠಿಕೆಯನ್ನ ಹೇಳ್ಬೇಕಂದ್ರೆ ನಾವು ಪ್ರತಿ ಏಕಾದಶಿ ಭಜನೆಯಲ್ಲಿ ಹರಿಭಕ್ತಿ ಸಾರದ ನುಡಿಗಳ ಅರ್ಥಾನುಸಂಧಾನವನ್ನ ಕೇಳ್ತೀವಿ.
ಇದು ಭಾಮಿನಿ ಷಟ್ಪದಿಯಲ್ಲಿರುವ 108 ನುಡಿಗಳ ಕಾವ್ಯ. ಕನಕದಾಸರು ತುಂಬಾ ಸುಂದರವಾದ ಮತ್ತು ಇನ್ನಿತರ ಕಾವ್ಯಗಳು ಮುಂಡಿಗೆಗಳಿಗೆ ಹೋಲಿಸಿದರೆ ತುಂಬಾ ಸರಳವಾದ ಕಾವ್ಯ ಇದು. ನಮಗೆಲ್ಲ ನೆನಪಿರ್ತದೆ, ಗಿಳಿಯ ಮರಿಯನ್ನು ತಂದು ಪಂಜರದೊಳಗೆ ಪೋಷಿಸಿ ಕಲಿಸಿ ಮೃದ ನುಡಿಗಳನ್ನು ಲಾಲಿಸಿ ಅನ್ನುವಂತಹ ಪದ್ಯ ಆಗ್ಲಿ, ದೀನ ನಾನು ಸಮಸ್ತ ಲೋಕಕ್ಕೆ ದಾನಿ ನೀನು ವಿಚಾರಿಸಲು ಮತಿಹೀನ ನಾನು ಎನ್ನುವಂತಹ ಪದ್ಯ. ಇಲ್ಲಿ ಪ್ರತಿಯೊಂದು ಪದ್ಯವೂ ರಕ್ಷಿಸು ನಮ್ಮ ನನವರತ ಎನ್ನುವ ಸಾಲಿನಿಂದ ಕೊನೆಗೊಳ್ಳುತ್ತದೆ. ತನಾಶಿಯವರ ಪುಸ್ತಕದಲ್ಲಿ ಪ್ರತಿ ಪದಾರ್ಥ, ವಿವರಣೆ, ಟಿಪ್ಪಣಿ ಎಲ್ಲವೂ ನಮಗೆ ಸಿಗುತ್ತದೆ. ಇದರಲ್ಲಿ ಒಂದು ನುಡಿ ರಾಮನ ಹಾಗೂ ಇನ್ನೊಂದು ನುಡಿ ಕೃಷ್ಣನ ವರ್ಣನೆಯಲ್ಲಿ ಸಾಗುತ್ತದೆ. ಕನಕದಾಸಾರ್ಯರ ಅಪ್ಪಣೆ ಪಡೆದು ತನಾಶಿ ಸರ್ಗೆ, ಸಮೂಹಕ್ಕೆ ಎಲ್ಲರ ಪರವಾಗಿ ನಮಸ್ಕಾರಗಳೊಂದಿಗೆ ಸ್ವಾಗತವನ್ನ ಕೋರಿ ಮೈಕ್ನ ಅವರಿಗೆ ಕೊಡ್ತೀನಿ. ಉಪನ್ಯಾಸ ಶುರು ಮಾಡೋಣ ಸರ್. ಸರ್ ಅನ್ಮ್ಯೂಟ್ ಆಗಿಲ್ಲ. ಶ್ರೀಮತಿ ಲಕ್ಷ್ಮಿ ಅವರು ಮ್ಯೂಟ್ ಮಾಡ್ಕೊಂಡ್ರೆ ಒಳ್ಳೇದು. ಸರ್ ನೀವು ಅನ್ಮ್ಯೂಟ್ ಆಗಿಲ್ಲ, ಕೇಳಿಸ್ತಾ ಇಲ್ಲ ಯಾರಿಗೂ. ಸರಿ ಸರಿ, ಈಗ ಸರಿಯಾಗಿದೆ. ಎಲ್ಲರಿಗೂ ನಮಸ್ಕಾರ. ಡಾಕ್ಟರ್ ಬೃಂದಾ ಸಂಗಮ್ ಅವರು 3 ತಿಂಗಳ ಹಿಂದೆ ಒಂದು ಉಪನ್ಯಾಸ ನೀಡಬೇಕು ಹರಿದಾಸ ಸಾಹಿತ್ಯದ ಬಗ್ಗೆ ಅಥವಾ ಹರಿಭಕ್ತಿ ಸಾರದ ಬಗ್ಗೆ ಅಂತ. ಮೊದಲಿಗೆ ನನಗೆ ಅಚ್ಚರಿ ಆಯಿತು. ಕಾರಣ ಸ್ವತಃ ಅವರೇ ಹರಿದಾಸ ಸಾಹಿತ್ಯದಲ್ಲಿ ಒಂದು ದೊಡ್ಡ ಸಾಧನೆಯನ್ನ ಮಾಡಿದಂತಹ ಮಹನೀಯರು. ಅಂತಹ ಅವರು ನನಗೆ ಕಾಲ್ ಮಾಡಿ ನೀವು ಮಾತಾಡಬೇಕು ಅಂತಂದಾಗ ಮೊದಲಿಗೆ ಸ್ವಲ್ಪ ಸಂಕೋಚವೇ ಆಯಿತು. ತಿಳಿದವರ ಮುಂದೆ ಹೇಳೋದು ಕಷ್ಟ, ತಿಳಿಯದವರ ಮಾತನ್ನ ಕೇಳೋದು ಕಷ್ಟ ಅಂತ. ಇದು ಕೂಡ ದಾಸ ಸಾಹಿತ್ಯದ ಮಾತೆ. ಆದ್ರೂ ಕೂಡ ಅವರ ಮಾತಿಗೆ ಬೆಲೆ ಕೊಟ್ಟು ಬಹುಶಃ ಸಾಕಷ್ಟು ಕಾಡಿಸಿ ನನ್ನ ಕಾರ್ಯಕ್ರಮಗಳ ನಡುವೆ ಈ ಒಂದು ದಿನ ಕನಕದಾಸಾರ್ಯರನ್ನ, ಹರಿದಾಸ ಸಾಹಿತ್ಯವನ್ನ, ಹರಿಭಕ್ತಿ ಸಾರವನ್ನ, ಜೊತೆಯಲ್ಲಿ ನನ್ನನ್ನ ನಾನು ಈ ಹಿನ್ನೆಲೆಯಲ್ಲಿ ಕಂಡುಕೊಳ್ಳುವ ಪ್ರಯತ್ನ ಮಾಡುವ ಒಂದು ಅವಕಾಶ ನನಗೆ ಸಿಕ್ಕಿದೆ ಅಂತ ಭಾವಿಸ್ತೇನೆ. ಹಾಗೆ ನೋಡಿದ್ರೆ ನಾನು ಹರಿಭಕ್ತಿ ಸಾರವನ್ನ ಬರೆದಿದ್ದು ಮಿತ್ರ, ಅದರ ಅರ್ಥಮುಕ್ತ ವ್ಯಾಖ್ಯಾನವನ್ನು ಬರೆದದ್ದು ಮಿತ್ರ ಕೋವೆಂ ಭಟ್ಟರ ಒತ್ತಾಸೆಯ ಮೇರೆಗೆ. ನಾನು ಮೊದಲು ಪೂರ್ಣ ಮಾಡಿದ ಕೃತಿಯೂ ಹೌದು ಅದು. ಅದನ್ನು ನಾನು ಪುಸ್ತಕದಲ್ಲಿ ಹೇಳ್ಕೊಂಡಿದ್ದೇನೆ. ಕನಕದಾಸರ ಬಗ್ಗೆ ನಾವೆಲ್ಲರೂ ತಿಳ್ಕೊಂಡಿದ್ದೀವಿ. ತಾವಂತೂ ಬಹಳಷ್ಟು ಜನ ಹರಿದಾಸ ಸಾಹಿತ್ಯವನ್ನ, ದಾಸದರ್ಶನ ಪರೀಕ್ಷೆಗಳನ್ನ ತೆಗೆದುಕೊಂಡಂತಹವರು ನನಗಿಂತ ಹೆಚ್ಚು ತಿಳ್ಕೊಂಡಿರ್ತೀವಿ. ಆದರೂ ಕರ್ತವ್ಯ ಎನ್ನುವ ಹಾಗೆ 1-2 ನಿಮಿಷದಲ್ಲಿ ಅವರ ಪರಿಚಯವನ್ನ ನಾನು ಮಾಡಿಕೊಡುವ ಪ್ರಯತ್ನ ಮಾಡ್ತೀನಿ. ಕನಕದಾಸರು ದಾಸ ಸಾಹಿತ್ಯ ಕಂಡಂತಹ ಒಬ್ಬ ಕೋಗಿಲೆ, ಒಬ್ಬ ಕವಿ, ಒಬ್ಬ ವಿಮರ್ಶಕ. 1509ರಿಂದ 606ವರೆಗೆ ಇವರ ಜೀವನ ತುಂಬು ಜೀವನ ವ್ಯಾಪಿಸಿತ್ತು. ಅವರ ನೆಲೆ, ತಂದೆ ತಾಯಿಗಳು ಎಲ್ಲವೂ ಕೂಡ ಸಾಕಷ್ಟು ಸಿರಿವಂತರೇ ಆಗಿದ್ರು. ಅವರು ತಮ್ಮ ಜೀವನವನ್ನ ಅತ್ಯಂತ ವೈಭೋಗದಿಂದ ನಡೆಸಿ
ಕಡೆಗೆ ಸಂದರ್ಭಾನುಸಾರ ಐತಿಹ್ಯಗಳು ಅನ್ಕೊಳ್ಳಿ, ಪವಾಡಗಳು ಅನ್ಕೊಳ್ಳಿ, ಸಂದರ್ಭಾನುಸಾರ ಯಾವುದೋ ಒಂದು ಕ್ಷಣದಲ್ಲಿ ಜೀವನದಿಂದ ವಿಮುಖತೆಯನ್ನು ಪಡೆದು ಬದುಕಿನ ನಶ್ವರತೆಯನ್ನ ಅರಿತು ಭಗವಂತನೆಡೆಗೆ ತಮ್ಮ ಧ್ಯಾನವನ್ನ ತೊಡಗಿಸಿಕೊಂಡ್ರು ಅನ್ನುವುದನ್ನ ನಾವು ಕನಕ, ಪುರಂದರ ಇಬ್ಬರ ಕೃತಿಗಳಲ್ಲಿ ಅಥವಾ ಇಬ್ಬರ ಕಥೆಗಳಲ್ಲಿ ಕೇಳ್ತೇವೆ. ಹಾಗೆ ನೋಡಿದರೆ ದಾಸ ಸಾಹಿತ್ಯದ ಅಶ್ವಿನಿ ದೇವತೆಗಳು ಅಂತ ಹೇಳಿ ಕನಕ ಮತ್ತು ಪುರಂದರರನ್ನ ನಾವು ಕರೆದಿದ್ದೇವೆ. ಇವರ ಕೀರ್ತನೆಗಳಲ್ಲಿ ಸುಮಾರು 316 ಕೀರ್ತನೆಗಳು ಇಲ್ಲಿವರೆಗೆ ಲಭ್ಯ ಆಗಿದೆ. ಮುಂಡಿಗೆಗಳಿವೆ. ಮೋಹನ ತರಂಗಿಣಿ ಎನ್ನುವಂತಹ ಸಾಹಿತ್ಯ ಕೃತಿ, ಸಾಂಗತ್ಯದ ಕೃತಿ ನಮಗೆ ಲಭ್ಯ ಆಗಿದೆ. ಸುಮಾರು 42 ಸಂಧಿಗಳಿರುವ 2798 ಪದ್ಯಗಳಿರ್ತಕ್ಕಂತಹ ಬಹು ಸ್ವಲ್ಪ ದೊಡ್ಡದೇ ಎನ್ನುವಂತಹ ಕೃತಿ. ಎಲ್ಲರಿಗೂ ಗೊತ್ತಿರುವ ನಳದಮಯಂತಿಯ ಕಥೆಯನ್ನ ಭಾಮಿನಿ ಷಟ್ಪದಿಯಲ್ಲಿ 9 ಸಂಧಿಗಳಲ್ಲಿ 481 ಪದ್ಯಗಳಲ್ಲಿ ಅವರು ನಮಗೆ ನೀಡಿದ್ದಾರೆ. ರಾಮಧಾನ್ಯ ಚರಿತೆ ಅಂತ ರಾಗಿಯ ಬಗ್ಗೆ ಇರುವಂತಹ ಒಂದು ಪುಟ್ಟ ಕೃತಿ ಕೇವಲ 156 ಪದ್ಯಗಳನ್ನ ಭಾಮಿನಿ ಷಟ್ಪದಿಯಲ್ಲಿ ಒಳಗೊಂಡಿದೆ. ಅದನ್ನ ನಮಗೆ ಕೊಟ್ಟಿದ್ದಾರೆ. ನೃಸಿಂಹಸ್ತವ ಅನ್ನುವಂತಹ ಒಂದು ಕೃತಿ ರಚನೆ ಆಗಿದೆ ಇವರಿಂದ ಅನ್ನೋದು ಪ್ರಚಲಿತ. ಆದ್ರೆ ಈ ಕೃತಿ ನಮಗೆ ಸಿಕ್ಕಿಲ್ಲ. ಕನ್ನಡ ಸಾಹಿತ್ಯದ, ಹರಿದಾಸ ಸಾಹಿತ್ಯಕ್ಕೆ ಆದ ನಷ್ಟ ಅದು ಅಂತ ಭಾವಿಸ್ತೇನೆ. ಹರಿಭಕ್ತಿ ಸಾರಕ್ಕೆ ಬಂದ್ರೆ ಇದು ಲೆಕ್ಕದಲ್ಲಿ 108 ಪದ್ಯವನ್ನು, ಒಟ್ಟು ಲೆಕ್ಕದಲ್ಲಿ 111 ಪದ್ಯಗಳನ್ನು ಒಳಗೊಂಡಂತಹ ಭಾಮಿನಿ ಷಟ್ಪದಿಯ ಒಂದು ಕಾವ್ಯ. ಕವಿಯಾಗಿ ಕಾವ್ಯವನ್ನ ರಚನೆ ಮಾಡುವಾಗ ದಾಸ ಸಾಹಿತ್ಯವನ್ನೂ ಮೀರಿ ಕಾವ್ಯ ಪ್ರೌಢಿಮೆಯನ್ನ ಅವರ ಇತರ ಕಾವ್ಯಗಳಲ್ಲಿ ಕೊಟ್ಟಂತಹವರು ಕನಕದಾಸರು. ಹರಿಭಕ್ತಿ ಸಾರದ ಒಂದು ಮಹತ್ವ ನಮಗೆ ಬಹಳ ಮುಖ್ಯವಾಗಿ ಕಂಡು ಬರ್ತಕ್ಕಂತಹದ್ದು 2 ಕಾರಣಕ್ಕೆ. ಮೊದಲನೇದು ಮಾಧ್ವ ತತ್ವದ ಪ್ರಸರಣ. ಅವರ ಗುರುಗಳಾದ ವ್ಯಾಸರಾಯರಿಂದ ವೈಷ್ಣವ ದೀಕ್ಷೆಯನ್ನ ಪಡೆದಂತಹ ಕನಕದಾಸರು ತರುವಾಯ ಯಾವ ಮಟ್ಟಕ್ಕೆ ಏರಿದರು, ಅದರ ಹಿನ್ನೆಲೆ ಏನು, ಇವುಗಳ ನಡುವೆ ಅವರು ಹರಿಯನ್ನ ನಂಬಿದ ಬಗೆ, ಹರಿಯ ಪ್ರಸರಣವನ್ನ ಮಾಡಿದ ಬಗೆ ಈ ಕಾವ್ಯದ ಮೇರುವಾಗಿ ಕಂಗೊಳಿಸಿದೆ. ಹರಿಭಕ್ತಿ ಸಾರವನ್ನ ಕೆಲವರು ಕನ್ನಡದ ಭಗವದ್ಗೀತೆ ಅಂತ ಕರೀತಾರೆ. ಹರಿಭಕ್ತಿ ಸಾರ ಕನ್ನಡದ ಭಗವದ್ಗೀತೆ ಏಕಾಗುತ್ತೆ ಅಂತಂದ್ರೆ ಹೇಳಿ ಕೇಳಿ ಕೃಷ್ಣನ ಕತೆ, ರಾಮನ ಕತೆ, ಹರಿಯ ಕತೆ, ಹರಿದಾಸರ ಕತೆ, ಭಾಗವತರ ಕತೆ, ನೀವು ಯಾವುದನ್ನಾದ್ರೂ ತಕ್ಕೊಳ್ಳಿ, ಆದ್ರೆ ಎಲ್ಲದರ ಸಾರ ವಿಷ್ಣು ವಿಷ್ಣು ವಿಷ್ಣು. ನಮ್ಮಲ್ಲಿ ವಿಶೇಷವಾಗಿ ಬ್ರಾಹ್ಮಣ ಸಂಪ್ರದಾಯದಲ್ಲಿ ಹುಟ್ಟಿಗೂ ಸಾವಿಗೂ 2 ಸಂದರ್ಭಗಳಲ್ಲಿ ವಿಷ್ಣುವಿನ ನಾಮಸ್ಮರಣೆಯನ್ನ ಮಾಡುವುದು ಪದ್ಧತಿ. ಸತ್ತಾಗಲೂ ಕೂಡ ನಾರಾಯಣ ನಾರಾಯಣ ಎನ್ನುವ ಮಾತನ್ನು ಹೇಳುವ ನಾವು ಇನ್ನು ಜನನ ಕಾಲದಲ್ಲಿ ಅಂತೂ ಹರಿನಾಮ ಸಂಕೀರ್ತನೆಯನ್ನ ನಡೆಸಿಯೇ ತೀರ್ತೇವೆ. ಹಾಗಾಗಿ ಸಂಸ್ಕೃತದ ತರ್ಕ, ವ್ಯಾಕರಣ, ಮೀಮಾಂಸೆ, ಅಧ್ಯಯನ ಇವು ಎಲ್ಲದಕ್ಕಿಂತ ಭಕ್ತಿಯಲ್ಲಿ ಭಗವಂತನನ್ನು ನಾನು ಬೇಡ್ತೇನೆ ಅನ್ನುವುದು ಬಹಳ ದೊಡ್ಡ ವಿಚಾರವಾಗಿ ಪರಿಣಮಿಸ್ತದೆ. ಹಾಗಾದ್ರೆ ಹರಿಭಕ್ತಿ ಸಾರದಲ್ಲಿ ಏನಿದೆ ಏನಿಲ್ಲ,
ಮೊದಲು ನಾವು ಇರುವುದನ್ನ ಹೇಳೋಣ, ಆ ನಂತರ ಇಲ್ಲದುದರ ಬಗ್ಗೆ ಹುಡುಕೋಣ. ಹಾಗೆ ನೋಡಿದ್ರೆ ಇಲ್ಲಿ ಹರಿಯನ್ನು ಬಿಟ್ಟು ಏನೂ ಇಲ್ಲ. ಕೇಳಿ ಕೇಳಿ ಭಕ್ತಿ ಪಂಥ ಚಂದ ಬೆಳೆದಿದ್ದ ಕಾಲ. ಆ ಭಕ್ತಿ ಪಂಥದ ಭಕ್ತಿ ಭಾವ ಯಾವ ಮಟ್ಟಕ್ಕಿತ್ತು ಅಂದ್ರೆ, ಇಷ್ಟ ದೈವದ ಹೊಗಳಿಕೆಯನ್ನ, ಇಷ್ಟ ದೈವದ ಹಿರಿಮೆಯನ್ನ ಬಹಳ ಚಂದ ಪ್ರಮಾಣದಲ್ಲಿ ರೂಪಿಸ್ತು. ಹಾಗಾದ್ರೆ ಇದು ಬರೀ ಹೊಗಳಿಕೆಯೇ ಅಂದ್ರೆ ಅಲ್ಲ, ವೈಚಾರಿಕ ಭಾವ ಇದರಲ್ಲಿ ತುಂಬಿ ತುಳುಕ್ತಾ ಇತ್ತು. ವೈಚಾರಿಕ ಭಾವ ಅಷ್ಟೇನೆ ಅಂದ್ರೆ ಅಲ್ಲ, ಸಾಮಾಜಿಕ ಕಳಕಳಿ ಇದರ ಅಂತರ್ಗತವಾಗಿ ಗುಪ್ತಗಾಮಿನಿಯಾಗಿ ಹರಿತಾ ಇತ್ತು. ಹಾಗಾದ್ರೆ ಸಾಮಾಜಿಕ ಕಳಕಳಿ ಇತ್ತೇ ಅಂದ್ರೆ ಅಲ್ಲ. ಇದರಲ್ಲಿ ಸಾಮಾಜಿಕ ಕಳಕಳಿ ಜೊತೆಗೆ ಭ್ರಮೆ ಮತ್ತು ವಾಸ್ತವದ ಸಮೀಕರಣವನ್ನ ಕಾಣ್ತೇವೆ. ಕೇವಲ 108 ಪದ್ಯಗಳ ಒಂದು ಸಣ್ಣ ಕೃತಿಯಲ್ಲಿ ಭಕ್ತಿ ಪಂಥವನ್ನ, ಭಕ್ತಿ ಭಾವವನ್ನ, ಹರಿವಾಸರವನ್ನ, ಹರಿವಾವೆಯನ್ನ, ಹರಿಯ ಹಿರಿಮೆಯನ್ನ, ಗರಿಮೆಯನ್ನ, ವೈಚಾರಿಕತೆಯನ್ನ, ಸಾಮಾಜಿಕ ಕಳಕಳಿಯನ್ನ, ಭ್ರಮೆಯನ್ನ ಮತ್ತು ವಾಸ್ತವತೆಯನ್ನ ಏಕಕಾಲದಲ್ಲಿ ತರುವಂತಹ ಒಂದು ಪ್ರಚ್ಛನ್ನ ಶಕ್ತಿಯನ್ನು ತುಂಬಿದ್ರು ತಮ್ಮ ಕಾವ್ಯಗಳಲ್ಲಿ ಕನಕದಾಸರು. ಹರಿಯ ಅನುಗ್ರಹವಿದ್ದರೆ ಲೋಕದಲ್ಲಿ ಯಾವುದೂ ಕೂಡ ಅಸಾಧ್ಯವಲ್ಲ. ಇದು ಹರಿಭಕ್ತಿ ಸಾರದ ಪ್ರಧಾನವಾದ ನಿಯಮ. ಭಗವಂತನ ಅನುಗ್ರಹ ಇದ್ರೆ ಸಾಕಪ್ಪ, ನಾವು ಎಲ್ಲಿ ಬೇಕಾದ್ರೂ ಹೇಗ್ ಬೇಕಾದ್ರೂ ಇದ್ದು ಬಿಡಬಹುದು ಅನ್ನುವಂತಹದ್ದು ಬಹಳ ಮುಖ್ಯವಾದ ಅಂಶ. ಇಲ್ಲಿ ನೀವು ನೋಡ್ತೀರಿ, ರಾವಣನ ಸಂಹಾರದ ಕಥೆಯನ್ನ ಹೇಳ್ತಾರೆ. ವಿಭೀಷಣನನ್ನ ಮಿತ್ರನನ್ನಾಗಿ ಪಡೆದ ಕಥೆಯನ್ನ ಹೇಳ್ತಾರೆ. ಹನುಮನನ್ನ ಮಗನನ್ನಾಗಿಸಿಕೊಂಡ ಕಥೆಯನ್ನ ಹೇಳ್ತಾರೆ. ನಾಸ್ತಿಕನಾದ ಅಜಾಮಿಳ ಸಾಯುವ ಕಾಲದಲ್ಲಿ ನಾರಾಯಣ ಎಂದು ತನ್ನ ಕುಡಿಯ ಹೆಸರನ್ನ ಹೇಳಿದ ಕಾರಣಕ್ಕಾಗಿ ಅವನಿಗೆ ವಿಷ್ಣು ಸಾಯುಜ್ಯ ಪ್ರಾಪ್ತಿಯಾಯಿತು ಅಂತ ಹೇಳ್ತಾರೆ. ಹಾಗಾದ್ರೆ ಇಷ್ಟಕ್ಕೆ ನಿಲ್ಲಿಸ್ಬಿಡ್ತಾರಿಯೇ? ಬರೀ ಹೊಗಳಿಕೆಯೇ ಈ ಕಾವ್ಯ ಅಂದ್ರೆ ಅಲ್ಲ. ಭಗವಂತನನ್ನು ಬಿಡದೆ ನಿಂದಿಸುವ, ಭಗವಂತನನ್ನು ಕೂಡ ವೈಚಾರಿಕ ಪ್ರಯತ್ನದಲ್ಲಿ ಎಳೆದು ತರುವಂತಹ ಕೆಲಸವನ್ನು ಮಾಡ್ತಾರೆ. ನೀವು ಅದನ್ನ ನೋಡ್ಬೇಕಾದ್ರೆ ಬ್ರಹ್ಮನನ್ನ ಅವರು ಸುತೆಯ ಗಂಡ ಅಂತ ಹೇಳ್ತಾರೆ. ಚಂದ್ರನನ್ನ ಗುರುಪತ್ನಿಯನ್ನ ಮೋಹಿಸಿದವ ಅಂತ ಹೇಳ್ತಾರೆ. ಇಂದ್ರನನ್ನ ಅಹಲ್ಯೆಯನ್ನ ಕಾಮಿಸಿದವ ಅಂತ ಹೇಳ್ತಾರೆ. ಆದ್ರೆ ಇವರೆಲ್ಲರಿಗೂ ಹರಿಭಕ್ತಿಯ ಕಾರಣದಿಂದ ಮೋಕ್ಷ, ಕೈವಲ್ಯ ಅಥವಾ ಉತ್ತಮ ಸ್ಥಾನ ಲಭ್ಯವಾಯಿತು. ಇಲ್ಲಿ ನಾವು ಗಮನಿಸಬೇಕಾದದ್ದೇನು ಅಂದ್ರೆ, ಕನಕದಾಸರ ಕಾವ್ಯ ಶಕ್ತಿಯಲ್ಲಿ ದೇವರೂ ಕೂಡ ವಿಡಂಬನೆಗೆ ಒಳಪಟ್ಟ. ವಿಡಂಬನೆಗೆ ನಿಂತರೆ ಕನಕದಾಸರು ಭಗವಂತನನ್ನ ಭೂಮಿಗೆ ಎಳೆದು ತರುವಂತಹ ಕೆಲಸವನ್ನು ಮಾಡ್ತಾರೆ ಅನ್ನುವಂತಹದ್ದು. ನೋಡಿ, ಇವರು ಕೇವಲ ಅಷ್ಟಕ್ಕೆ ನಿಲ್ತಾರಿಯೇ ಅಂದ್ರೆ ಇಲ್ಲ. ಮುಖ್ಯವಾಗಿ ನಾವೆಲ್ಲ ಕೇಳಿರೋ ಹಾಗೆ ಹರಿದಾಸ ಸಾಹಿತ್ಯದ ವ್ಯಾಸಪೀಠ ಮತ್ತು ದಾಸಪೀಠಗಳು 2 ಹಂತಗಳಲ್ಲಿ ಅಥವಾ 2 ದಾರಿಗಳಲ್ಲಿ ವಿಷ್ಣುವಿನ ಕೀರ್ತನೆಯನ್ನ, ಸಂಕೀರ್ತನೆಯನ್ನ, ವಿಷ್ಣುವಿನ ಮಹಿಮೆಯನ್ನ ಹೊಗಳುವಂತಹ ಪ್ರಯತ್ನವನ್ನು ಮಾಡಿದ್ವು. ಅಥವಾ ಮಾಧ್ವ ತತ್ವದ ಪ್ರಸರಣವನ್ನ ಮಾಡ್ತಾ ಹೋದ್ವು. ಒಂದು ಸಂಸ್ಕೃತ ಭೂಯಿಷ್ಠವಾಗಿ ಅದರ ತತ್ವಗಳನ್ನ ತನ್ನ ಎದೆಯೊಳಗೆ ಅಡಗಿಸಿಕೊಂಡು ಹೋದ್ರೆ, ಇನ್ನೊಂದು ತಾಯ್ನುಡಿಯಲ್ಲಿ ತನ್ನ ವಿಸ್ತಾರವನ್ನ ಪಡೆದುಕೊಂತು. ಶಾಸ್ತ್ರ, ಅಧ್ಯಯನ, ತರ್ಕ,
ವ್ಯಾಕರಣ, ಶಬ್ದ, ನಿಷ್ಪತ್ತಿ, ಸಿದ್ಧಾಂತ, ಪ್ರಮೇಯ ಮತ್ತು ಮಾಧ್ವ ತತ್ವಗಳು ಚಂದವಾಗಿ, ಎಷ್ಟು ಚಂದವಾಗಿ ಅಂದ್ರೆ ನನ್ನ ಕಡೆಯಲ್ಲಿ ಅದನ್ನ ಒಂದು ಕ್ರೋಢೀಕರಣ ಮಾಡ್ತೇನೆ. ಎಷ್ಟು ಚಂದವಾಗಿ ಬಂದು ಅಂದ್ರೆ ನಮ್ಮ ಉಸಿರಂತೆ, ರಕ್ತದ ಸಂಚಾರದಂತೆ ನಮ್ಮೊಳಗನ್ನ ಸೇರಿಕೊಂಡ್ಬಿಟ್ರು. ಸಂಸ್ಕೃತ ಜ್ಞಾನದ ಅನಿವಾರ್ಯತೆಯನ್ನ ನಿರಾಕರಿಸುತ್ತ ಮತಗಳ ಕಟ್ಟುಪಾಡಿಗಿಂತಲೂ ಶಾಸ್ತ್ರಾಧ್ಯಯನಕ್ಕಿಂತಲೂ ತಾಯ್ನುಡಿಯ ಮೂಲಕ ಲೋಕ ಕಲ್ಯಾಣವನ್ನ ಸಾಧಿಸಬಹುದು, ಆತ್ಮೋದ್ಧಾರವನ್ನ ಗಳಿಸಬಹುದು. ಯಾವ ಮಟ್ಟಕ್ಕೆ ಅಂದ್ರೆ ಭಗವಂತ ಓ ಎಂದ್ರೆ ಓಡಿ ಬರ್ತಾನೆ. ಭಕ್ತಿ ಮುಖ್ಯವೇ ಹೊರತು ಭಾಷೆ ಮುಖ್ಯವಲ್ಲ, ಭಕ್ತಿ ಮುಖ್ಯವೇ ಹೊರತು ತತ್ವ ಮುಖ್ಯವಲ್ಲ ಅನ್ನುವ ಸಂಪೂರ್ಣವಾದಂತಹ ಹರಿಯ ಚಿತ್ರಣವನ್ನ ಕೊಟ್ಟವರು ಕನಕದಾಸರು. ನೋಡಿ, ಕನಕದಾಸರ ವಿಚಾರಧಾರೆಗಳಲ್ಲಿ ಆರಂಭದ ಪದ್ಯಗಳಲ್ಲಿ ನಮಗೆ ಸಿಕ್ಕುವಂತಹದ್ದು ಭಗವಂತನ ವರ್ಣನೆ, ಭಗವಂತನ ಹೆಸರು, ಅವನು ಬೆಳೆದ ರೀತಿ, ಬೇರೆ ಬೇರೆ ಅವತಾರಗಳನ್ನು ಎತ್ತಿದ ಬಗೆ, ಈ ಎಲ್ಲವನ್ನ ವಿವರಿಸ್ತಾರೆ. ನಾನು ಒಬ್ಬ ಕವಿಯಾಗಿ, ಒಬ್ಬ ವಿಮರ್ಶಕನಾಗಿ, ಹೆಚ್ಚಾಗಿ ರಾಮನನ್ನ ಆರಾಧಿಸುವ ವ್ಯಕ್ತಿಯಾಗಿ ನಾನು ಕಂಡ್ಕೊಳ್ಳೋದೇನಪ್ಪ ಅಂದ್ರೆ ಇದೆಲ್ಲ ಸಿದ್ಧವಾಗಿತ್ತಾಗಲೇ. ರಾಮನನ್ನ ಹೊಗಳೋದು, ಕೃಷ್ಣನನ್ನ ಹೊಗಳೋದು ಸಿದ್ಧವಾಗಿತ್ತು. ಈ ಸಿದ್ಧವಾದ ಕವಿ ಸಮಯಗಳನ್ನಿಟ್ಟುಕೊಂಡು ಕನಕದಾಸರಂತಹ ಮಹಾನ್ ಕವಿ ಇಷ್ಟೇನ ಕೊಟ್ಟಿದ್ದು ಅಂತ ಅನ್ನಿಸ್ಬಿಡುತ್ತೆ. ಆದ್ರೆ ಅವರು ಕೊಟ್ಟ ರೀತಿ ಇದೆಯಲ್ಲ, ಅದು ಬಹಳ ಮುಖ್ಯವಾಗುತ್ತೆ. ಒಂದು ಸಾಮಾನ್ಯ ವಾಕ್ಯವು ಒಬ್ಬ ಹಾಡುಗಾರನ ಕೈಗೆ ಸಿಕ್ಕಾಗ ಅಸಾಮಾನ್ಯವಾಗಿ ಬಿಡುತ್ತೆ. ಸಾಮಾನ್ಯ ಭಾಷೆ ಒಬ್ಬ ಕವಿಯ ಕೈಯಲ್ಲಿ ಸಿಕ್ಕಾಗ ಒಂದು ಅದ್ಭುತವಾದ ರೂಪವನ್ನು ಪಡ್ಕೊಳ್ಳುತ್ತೆ. ಇದಕ್ಕೆ ನಾನು ವೈಯಕ್ತಿಕವಾಗಿ ಭಾಷೆಯೂಟ ಅಂತ ಕರಿತೀನಿ. ಹಬ್ಬದೂಟ ನಾವೆಲ್ಲ ಊಟ ಮಾಡ್ತೀವಿ. ಭಾಷೆಯೂಟ ಇದೆಯಲ್ಲ, ಅದು ಮನಸ್ಸಂತೋಷವನ್ನ ಕೊಡುತ್ತೆ, ಮಾನಸೋಲ್ಲಾಸವನ್ನ ತರುತ್ತೆ, ಮನೋಮಂಥನವನ್ನ ಮಾಡುತ್ತೆ. ಒಂದು ಆರಂಭದ ಕವಿತೆಗಳ ಒಂದೆರಡು ಭಾಗವನ್ನ ನಿಮಗೆ ಹೇಳುವಂತ ಪ್ರಯತ್ನ ಮಾಡ್ತೇನೆ. ನಾನು ಈಗಾಗಲೇ ಈ ಪುಸ್ತಕವನ್ನ ರಚನೆ ಮಾಡಿದ್ದೇನೆ ಅಂತ ಹೇಳಿ ವೃಂದಾ ಮೇಡಮ್ ಅವರು ಹೇಳಿದ್ರು. ಅವರ ಮಾತಿಗೆ ಒಪ್ಪಿ ಶ್ರೀಯರಸ ಕಾಂಗೇಯನುತ ಕೌಂತೇಯ ವಂದಿತ ಚರಣ ಕಮಲ ದಳಾಯ ತಾಂಬಕ ಆಂಬಕ ರೂಪ ಚಿನ್ಮಯ ದೇವಕೀ ತನಯ ರಾಯ ರಘುಕುಲ ವರ್ಯ ಭೂಸುರ ಪ್ರಿಯ ಸುರಪುರ ನಿಲಯ ಚೆನ್ನಿಗರಾಯ ಚತುರೋಪಾಯ ರಕ್ಷಿಸು ನಮ್ಮ ನವರತ. ಯಾವುದೇ ಕಾವ್ಯದ ಬಗ್ಗೆ ಮಾತನಾಡಬೇಕಾದ್ರೆ ಮೊದಲ ಪದ್ಯವನ್ನು ಹೇಳುವುದು ನಮ್ಮ ಧರ್ಮ. ಹಾಗಾಗಿ ಆ ಮೊದಲ ಪದ್ಯವನ್ನ ನಾನು ನಿಮಗೆ ಹೇಳಿದೆ ಅಷ್ಟೆ. ಈ ಭೂಮಿ ನಮಗೆ ಗೊತ್ತಿರೋ ಹಾಗೆ ವಿಷ್ಣು ಪತ್ನಿ. ಈಕೆ ದೊಡ್ಡ ದೊಡ್ಡ ಮಹಾರಾಜರುಗಳನ್ನೆಲ್ಲ ಬಿಟ್ಟು ಹರಿಯ ಬೆನ್ನನ್ನ ಏಕೆ ಹತ್ತಿದ್ಲು? ಹಿಂದೆ ಸಾಕಷ್ಟು ಜನ ಇದ್ರು. ನಳ, ಹರಿಶ್ಚಂದ್ರ, ಪುರೂರವ, ಸಗರ, ಕಾರ್ತವೀರ್ಯ ಮುಂತಾದವರೆಲ್ಲ ಇದ್ರು. ಹರಿದಾಸ ಸಾಹಿತ್ಯದ ಪ್ರಕಾರ ಈ ಭೂಮಿ ಪಂಚಭೂತಗಳಲ್ಲಿ ಒಂದು.
ಈ ಭೂಮಿ ಪಂಚಭೂತಗಳಲ್ಲಿ ಒಂದು ಹೇಗೋ ಈ ದೇಹ ಪಂಚಭೂತಗಳಿಂದ ಆದದ್ದು. ಪಂಚಭೂತಗಳಿಂದ ಆದ ದೇಹವನ್ನ ನಾವು ಪಂಚಭೂತಗಳಲ್ಲಿ ವಿಲೀನವಾಗುವವರೆಗೆ ಉತ್ಕಟವಾಗಿ ಬದುಕಬೇಕು ಎನ್ನುವುದು ಕನಕದಾಸರ ಚಿಂತನೆ. ಈ ಭಗವಂತನ ನಿರ್ಣಯದಂತೆ ನಾವೆಲ್ಲ ಹುಟ್ಟಿದ್ದೀವಿ ಎನ್ನುವುದು ಕರ್ಮ ಸಿದ್ಧಾಂತ. ಆದ್ರೆ ನಮ್ಮ ಬಾಳು ಕೇವಲ ಪೂರ್ವ ಸಂಚಿತ ಫಲ ಅಷ್ಟೇ ಅಲ್ಲ, ಅದರ ಜೊತೆಗೆ ನಮ್ಮ ಬಾಳನ್ನ ನಾವು ನಾವಾಗಿ ಬದುಕುವ ಮತ್ತು ಹರಿಯ ಸನ್ನಿಧಿಗೆ ಹೋಗುವ ಮಾರ್ಗವಾಗಿ ಬದಲಾಯಿಸಿಕೊಳ್ಳಬಹುದು ಅನ್ನೋದು ಕನಕದಾಸರ ಚಿಂತನೆ. ಹಾಗಾಗಿ ಯಾವ ವ್ಯಕ್ತಿ ಕರ್ಮ ಸಿದ್ಧಾಂತವನ್ನು ವಿರೋಧಿಸ್ತಾನೆಯೋ ಅಂತಹ ವ್ಯಕ್ತಿ ಕೂಡ ಭಗವಂತನಲ್ಲಿ ಪಾಪವ ತೊಳೆದು ಪಾವನಗೊಳಿಸು ಎನ್ನುತ್ತಾನೆ. ಈ ಪಾಪವನ್ನ ತೊಳೆದು ಪಾವನಗೊಳಿಸುವಂತಹ ಪ್ರಕ್ರಿಯೆ ಇದೆಯಲ್ಲ, ಈ ಪ್ರಕ್ರಿಯೆ ಭಗವಂತನೆಡೆಗೆ ಭಕ್ತ ನಡೆಯುವ ಹಾದಿಯ ಒಂದು ಸಂಚಲನ. ಹಾಗಾಗಿ ನಿಂದಾಸ್ತುತಿಯ ಮೂಲಕ ತನ್ನ ದೃಷ್ಟಿಯನ್ನ ಭಗವಂತನೆಡೆಗೆ ತಿರುಗಿಸಬಹುದು ನಾವು. ಹಾಗೆ ನೋಡಿದ್ರೆ ನಾವು ಒಬ್ಬ ಭಕ್ತ ಭಕ್ತಿಯಿಂದ ಭಗವಂತನನ್ನ ಧ್ಯಾನಿಸಿದ್ರೆ, ಒಬ್ಬ ಕೆಟ್ಟ ವ್ಯಕ್ತಿ ರಾವಣನಂತಹ ವ್ಯಕ್ತಿ ಕೂಡ ಭಗವಂತನನ್ನ ವಿರೋಧಿಸುತ್ತಾ ಧ್ಯಾನದಲ್ಲಿರ್ತಾನೆ. ನಾನೇ ಭಗವಂತ, ಭಗವಂತ ನನ್ನಷ್ಟಿಲ್ಲ ಅನ್ನುವಷ್ಟರ ಮಟ್ಟಿಗೆ ಆತ ಹೊರಟನಾದ್ರೂ ಕೂಡ ಅದರ ಹಿನ್ನೆಲೆಯಲ್ಲಿ ಭಗವಂತನ ಅಸ್ತಿತ್ವದ ಬಗ್ಗೆ ಅವನಿಗೆ ಸದಾ ಒಂದು ಎಚ್ಚರ ಇದೆ ಅನ್ನುವುದನ್ನ ನೋಡ್ತೇವೆ. ಅದಕ್ಕೆ ನಮ್ಮ ನೆಲ ರಾಮನಿದ್ದ ನೆಲ, ರಾವಣನಿದ್ದ ನೆಲ, ಇಬ್ಬರು ಉಸಿರಾಡದ್ದು ಅದೇ ಗಾಳಿ. ಈ ನೆಲದಲ್ಲಿ ನಾವು ಕೂಡ ಇದ್ದೇವೆ ಅಂದ್ರೆ ರಾಮತ್ವ ಮತ್ತು ರಾವಣತ್ವಗಳ ಪ್ರತೀಕಗಳಾಗಿ ನಾವಿದ್ದೇವೆ ಅಂತಾನೆ ಅರ್ಥ. ಎಷ್ಟು ಚಂದ ಹೇಳ್ತಾರೆ ಅಂದ್ರೆ ಅವರು, ಎತ್ತಿದೇನು ನಾನಾ ಶರೀರವ ನಿನ್ನಡಿಯ ಭಜಿಸದೆ ದುರುಳನಾದೇನು ಮಡದಿ ಮಕ್ಕಳ ಮೋಹದಲ್ಲಿ. ಇಲ್ಲಿ ಅವರ ಚಿಂತನೆ ತನ್ನ ಪೂರ್ವ ಜನ್ಮದ ತಿಮ್ಮಪ್ಪ ನಾಯಕನಾಗಿದ್ದಂತಹ ಕಾಲದ ಹಿನ್ನೆಲೆಯಲ್ಲಿ ವ್ಯಕ್ತವಾಗ್ತಾ ಹೋಗುತ್ತೆ. ನೋಡಿ, ಕನಕದಾಸರು 3 ಪ್ರಕಾರಗಳನ್ನು ವಿವರಿಸ್ತಾರೆ: ಸತ್ವ, ರಜಸ್ಸು, ತಮಸ್ಸು. ಸತ್ವಕ್ಕೆ ಹರಿಯಾದರೆ ರಜಸ್ಸಿಗೆ ಬ್ರಹ್ಮ, ತಮಸ್ಸಿಗೆ ರುದ್ರ. ಒಬ್ಬ ಸ್ಥಿತಿಯನ್ನ ಮಾಡಿದ್ರೆ ಸೃಷ್ಟಿಯನ್ನ ರಜಸ್ಸಿನಲ್ಲಿ ಉಂಟು ಮಾಡುವವನು ಬ್ರಹ್ಮನಾಗ್ತಾನೆ, ಸಂಹಾರವನ್ನ ಮಾಡತಕ್ಕಂಥವನು ರುದ್ರನಾಗ್ತಾನೆ. ಈ ರುದ್ರದೇವರು ಸಂಹಾರ ಮಾಡಿದಾಗ ಅಥವಾ ಬ್ರಹ್ಮ ಸೃಷ್ಟಿ ಮಾಡಿದಾಗ, ವಿಷ್ಣು ಹರಿ ಸ್ಥಿತಿಯನ್ನು ಮಾಡಿದಾಗ ಸೃಷ್ಟಿ ಪ್ರಕ್ರಿಯೆ ನಡೀತಾ ಹೋಗ್ಬಿಡುತ್ತೆ. ಆದ್ರೆ ಯುಗಾಂತ್ಯಗಳಲ್ಲಿ ಪ್ರಳಯವೊಂದು ಉಂಟಾದಂತಹ ಸಂದರ್ಭದಲ್ಲಿ, ಪ್ರಳಯ ಕಾಲದಲ್ಲಿ ಈ ಮೂವರೂ ಕೂಡ ಲೀನವಾಗ್ತಾರೆ. ಆವಾಗ ಮಹಾವಿಷ್ಣು ಎನ್ನುವಂತಹ ದೈವ ಮಾತ್ರ ಉಳಿತಾನೆ ಅನ್ನುವುದು ತತ್ವ. ಹಾಗಾದ್ರೆ ಈ ಜೀವನ ನಶ್ವರವೇ? ನೀರ ಮೇಲಿನ ಗುಳ್ಳೆಯೇ? ಬಿದ್ದು ಹೋಗುವ ಕಾಯವೇ? ಈ ದೇಹ, ಈ ಪಾಶದಲ್ಲಿ ನಾವು ಸಿಕ್ಕಿಕೊಳ್ಳಬೇಕೆ? ನರಳಬೇಕೆ? ಜೀವನ ನಶ್ವರವಾದ್ರಿಂದ ಸಂಸಾರವನ್ನ ಬಂಧನ ಅಂದುಕೊಳ್ಳಬೇಕೆ? ಜನ್ಮದಿಂದ ಜನ್ಮಕ್ಕೆ ಜಿಗಿಯುವ ದೇಹವನ್ನ ನಾವು ಕಾಪಾಡಿಕೊಳ್ಳಬೇಕೆ?
ಜನ್ಮದಿಂದ ಜನ್ಮಕ್ಕೆ ಸಾಗುವ ಜೀವ ಪ್ರಕ್ರಿಯೆಯನ್ನ ನಾವು ಉಳಿಸಿಕೊಳ್ಳಬೇಕೆ? ಮೋಹರಹಿತರಾಗಬೇಕೆ? ಈ ಬದುಕಿನಲ್ಲಿ ಏನು ಇಲ್ಲವೇ? ಬದುಕೆಂದರೆ 4 ಹಂತಗಳಲ್ಲಿ ಮಾತ್ರ ಇದೆಯೇ? ಗರ್ಭದಿಂದ ಹುಟ್ಟುವ ಜರಾಯುಜವಾಗಲಿ, ಮೊಟ್ಟೆಯಿಂದ ಹುಟ್ಟುವ ಅಂಡಜವಾಗಲಿ, ಬೆವರಿನಿಂದ ಹುಟ್ಟುವ ಸ್ವೇದಜವಾಗಲಿ, ಸಸ್ಯದಿಂದ ಹುಟ್ಟುವ ಉದ್ಭಿಜ್ಯವಾಗಲಿ, ಈ 4 ಕೂಡ 64 ಅಂದ್ರೆ 64 ವಿದ್ಯೆಗಳಲ್ಲಿ ಪರಿಣತವೇ? ಅಥವಾ 4 ವರ್ಣಗಳನ್ನ ಇವು ಪ್ರತಿನಿಧಿಸುತ್ತೆಯೇ? ಆ 4 ವರ್ಣಗಳು 64 ವರ್ಣಗಳಾಗಿ ಬದಲಾದವೇ? ಈ ಎಲ್ಲ ಪ್ರಶ್ನೆಗಳು ಹಿಂದಿನಿಂದ ನಮ್ಮ ಮನಸ್ಸನ್ನ ಕಾಡ್ತಾನೆ ಬರ್ತಾ ಇವೆ. ಆದ್ರೆ ಹರಿ ಎಂಬ ಸೂತ್ರಧಾರ ಇರುವವರೆಗೆ ನಮಗೆ ಇದ್ಯಾವುದು ಕಾಡೋದೇ ಇಲ್ಲ. ಯಾಕಂದ್ರೆ ಅವನದೇ ಜವಾಬ್ದಾರಿ. ಅವನಿರುವಾಗ ನಾವು ಯಾಕೆ ತಲ್ಲಣವನ್ನ ತಳಮಳವನ್ನ ಇಟ್ಕೊಳ್ಬೇಕು? ತಲ್ಲಣಿಸದಿರು ಕಂಡ ತಾಳುವನವೇ ಅನ್ನುವಂತಹ ತತ್ವದಡಿಯಲ್ಲಿ ನಾವು ಯಾಕೆ ಬದುಕೋದಿಲ್ಲ? ಯಾಕೆ ತಳಮಳಕ್ಕೆ ಒಳಗಾಗ್ತೀವಿ ಅಂತಂದ್ರೆ ನಮ್ಮಲ್ಲಿ ನಂಬಿಕೆ ಎನ್ನುವುದು ಸರಿಯಾಗಿರೋದಿಲ್ಲ. ಇದಕ್ಕೆ ಒಂದು ಸಣ್ಣ ಕಥೆಯನ್ನ ಹೇಳ್ತೇನೆ. ಒಂದು ಊರು, ಬಹಳ ಹಿಂದಿನ ಕಾಲದ ಕಥೆ ಇದು, ನೀವೆಲ್ಲ ಕೇಳಿರಬಹುದಾದದ್ದು. ಆ ಊರಿನಲ್ಲಿ ಮಳೆ ಬಂದಿರೋದಿಲ್ಲ. 5-6 ವರ್ಷಗಳ ಕಾಲ ಮಳೆ ಇಲ್ಲದೆ ಬರದಲ್ಲಿ ಬಹಳ ಜನ ಒದ್ದಾಡ್ತಾ ಇದ್ದಾರೆ. ಆಗ ಅಲ್ಲಿಗೆ ಒಬ್ಬ ಸನ್ಯಾಸಿ ಬರ್ತಾನೆ. ಸನ್ಯಾಸಿ ಬಂದಾಗ ಈ ದಿನ ಸಂಜೆಯ ವೇಳೆಗೆ ಎಲ್ಲ ಇಲ್ಲಿ ಸೇರ್ಕೊಳ್ಳಿ, ಮಳೆ ಆಗತ್ತೆ ಅಂತ. ಎಲ್ರಿಗೂ ಖುಷಿ ಆಗತ್ತೆ, ಓ ಅನ್ಕೊಂಡಿರ್ತಾರೆ. ಒಬ್ಬ ಹುಡುಗ ಮಾತ್ರ ಮಧ್ಯಾಹ್ನದ ವೇಳೆಗೆ ಒಂದು ಕೊಡೆ ತಗೊಂಡು ಬಂದಿರ್ತಾನೆ. ಅದರ ಅರ್ಥ ಆ ಸನ್ಯಾಸಿಯ ಮಾತನ್ನ ಪೂರ್ಣವಾಗಿ ನಂಬಿದವನು ಆ ಹುಡುಗ ಮಾತ್ರ. ಮಳೆ ಬಂದರೆ ರಕ್ಷಣೆಗೆ ಇರಲಿ ಎಂದು ಕೊಡೆಯನ್ನ ತರುವಂತಹ ಕೆಲಸವನ್ನು ಮಾಡ್ತಾನೆ. ಯಾರ ಮಾತಿನಲ್ಲಿ ನಾವು ನಂಬಿಕೆಯನ್ನ ಇಟ್ಕೊಳ್ತೇವೋ ಆ ಮಾತಿನ ಬದ್ಧತೆಗೆ ಒಳಗಾಗಿ ನಾವು ನಡೆದುಕೊಳ್ಬೇಕು. ಇಲ್ಲ ಅಂದ್ರೆ ಕಷ್ಟ ಆಗತ್ತೆ. ಹೆಚ್ಚು ಕಡಿಮೆ 46ನೇ ಪದ್ಯದವರೆಗೆ ಕನಕದಾಸರು ಈ ಬಗೆಯ ವಿವರಣೆಗಳನ್ನ ಕೊಡ್ತಾ ಹೋಗ್ತಾರೆ. 47ನೇ ಪದ್ಯದಿಂದ 101ನೇ ಪದ್ಯದವರೆಗೆ ಕನಕದಾಸರು ಮಾನವನ ನಿಸ್ಸಹಾಯಕತೆಯನ್ನ, ತಾಯ ಗರ್ಭದಲ್ಲಿ ಆತ ಬೆಳೆದ ರೀತಿಯನ್ನ, ಜನನವನ್ನ, ಜೀವನದ ನಶ್ವರತೆಯನ್ನ, ದೈವ ಕರುಣೆಯನ್ನ, ಹರಿಯ ಭಕ್ತಿಯನ್ನ, ಹಾಗೆಯೇ ಬಹಿರಾಚರಣೆಗಿಂತ ಭಗವಂತನೆಡೆಗೆ ಗಮನ ಕೊಡುವುದು ಎಷ್ಟು ಮುಖ್ಯ ಎನ್ನುವುದನ್ನ ವಿಸ್ತರಿಸ್ತಾ ಹೋಗ್ತಾರೆ. ನಾನು ನಿಮಗೆ 47ನೇ ಪದ್ಯವನ್ನ ಹೇಳುವಂತ ಪ್ರಯತ್ನವನ್ನ ಮಾಡ್ತೇನೆ. ಇಲ್ಲಿಹನು ಅಲ್ಲಿಲ್ಲ ಎಂಬ ಈ ಸೊಲ್ಲು ಸಲ್ಲದು ಹೊರಗೆ ಒಳಗೆ, ನೀನಲ್ಲದೆ ಇಲ್ಲ ಅನ್ಯತ್ರವೆಂಬುದನೆಲ್ಲ ಕೆಲರು ಬಲ್ಲರು ಇಳೆಯಳು, ಭಾಗವತರಾದ ಎಲ್ಲರಿಗೆ ವಂದಿಸಿದ ಕುಜನರಿಗೆ ಇಲ್ಲ ಸದ್ಗತಿ ನೋಡು, ರಕ್ಷಿಸು ನಮ್ಮನು ಅನವರತ. ಎಂತ ಅದ್ಭುತವಾದ ಚಿಂತನೆ ಬಂದ್ಬಿಡ್ತಾರೆ ಅಂದ್ರೆ ಕೃಷ್ಣನ ಕಥೆಯಿಂದ. ದೈವದ ನೆಲೆ ಯಾವುದು? ಅವನು ಎಲ್ಲಿದ್ದಾನೆ? ಇಹದಲ್ಲೋ ಪರದಲ್ಲೋ? ಇಲ್ಲಿ ಅತ್ಯಂತ ಎಚ್ಚರಿಕೆಯಿಂದ ಗಮನಿಸಬೇಕಾಗತ್ತೆ ನೀವು. ಛಂದಸ್ಸಿನ ಚೌಕಟ್ಟನ್ನು ಬಿಚ್ಚಿಟ್ಟರೆ ವಚನಗಳಿಗೂ ದಾಸ ಸಾಹಿತ್ಯಕ್ಕೂ ಹೆಚ್ಚಿನ ವ್ಯತ್ಯಾಸ ಇಲ್ಲ. ಶಿವಕಾರುಣ್ಯ ಹರಿಪಾರಮ್ಯ ಎರಡೇ ವ್ಯತ್ಯಾಸ.
ಭಾಮಿನಿ ಷಟ್ಪದಿಯ ಛಂದಸ್ಸನ್ನು ತೆಗೆದು ಪಕ್ಕಕ್ಕಿಟ್ಟು ಇದನ್ನ ಚಿಕ್ಕ ಚಿಕ್ಕ ವಾಕ್ಯಗಳನ್ನಾಗಿ ಮಾಡಿಬಿಟ್ರೆ ವಚನ ಸಾಹಿತ್ಯ ಮತ್ತು ದಾಸ ಸಾಹಿತ್ಯ ಎರಡೂ ಕೂಡ ಒಂದೇ ಹಾದಿಯಲ್ಲಿ ಸಾಗ್ಬಿಡ್ತವೆ. ಆದ್ರೆ ಗೇಯ ಗುಣ ಇದರ ಮುಖ್ಯವಾದದ್ದು, ಹಾಡಿಸಿಕೊಳ್ತದೆ. ಆ ಹಾಡಿಸಿಕೊಳ್ಳುವ ಕಾರಣದಿಂದಾಗಿ ಇವು ಕೀರ್ತನೆಗಳಾದವು, ಹೇಳುವ ಕಾರಣದಿಂದಾಗಿ ಅವು ವಚನಗಳಾದವು. ಕೀರ್ತನೆ ಅನ್ನುವಂತಹ ಸಂದರ್ಭದಲ್ಲಿ ಹಾಡಿ ಹೊಗಳುವ ರೀತಿಯ ಜೊತೆಯಲ್ಲಿಯೇ ನಾವು ದೈವದ ನೆಲೆಯನ್ನ ಹೇಳಿದ ರೀತಿಯನ್ನು ಗಮನಿಸಬೇಕು. ಭಗವಂತ ಇಲ್ಲಿದ್ದಾನಿಯೇ, ಅಲ್ಲಿದ್ದಾನಿಯೇ, ಅಥವಾ ಎಲ್ಲೆಲ್ಲೂ ಇದ್ದಾನಿಯೇ? ಎಲ್ಲೆಲ್ಲೂ ಇರುವ ಭಗವಂತ ನನ್ನ ಮನಸ್ಸನ್ನ ಚೋದಿಸಿದ್ದಾನಿಯೇ? ನನ್ನ ಮನಸ್ಸನ್ನ ಚೋದಿಸಿದ ಭಗವಂತ ನನ್ನ ಕೈಯಲ್ಲಿ ಒಳ್ಳೆ ಕೆಲಸವನ್ನ ಮಾಡಿಸಿದ್ದಾನಿಯೇ? ಅಥವಾ ನನ್ನ ಕೈಯಲ್ಲಿ ಒಳ್ಳೆ ಕೆಲಸವನ್ನ ಮಾಡಿಸ್ಲಿಲ್ಲ ಅಂದ್ರೆ ಅದು ಅವನ ಪ್ರೇರಣೆಯೇ? ನನ್ನನ್ನ ಸದ್ಗತಿಯೆಡೆಗೆ ಸಾಗಿಸುವುದು ಅವನ ಕರ್ತವ್ಯವೇ? ಈ ಎಲ್ಲ ತೊಳಲಾಟಗಳ ನಡುವೆ ಎಂತಹ ನಿರ್ಧಾರಕ್ಕೆ ಬರ್ತಾರೆ ಅಂದ್ರೆ ಕನಕದಾಸರು ಭಾಗವತರಿಗೆ ನಮಿಸು ಅಂದ್ಬಿಡ್ತಾರೆ. ಹರಿಯಿಂದ ಹರಿಭಕ್ತರನ್ನ ನಮಿಸುವಂತಹ ಕೆಲಸ ಆರಂಭ ಆಗುತ್ತೆ. ಅದರ ಅರ್ಥ ಭಗವಂತನಿಗಿಂತ ಭಕ್ತಿ ದೊಡ್ಡದು, ಭಕ್ತಿಗಿಂತ ಭಕ್ತ ದೊಡ್ಡವನು. ಯಾಕಂದ್ರೆ ಭಕ್ತನಿದ್ದರೆ ಭಕ್ತಿ, ಆ ಭಕ್ತನನ್ನಾಗಿಸಿಕೊಳ್ಳುವುದು ಭಗವಂತನ ಕರ್ತವ್ಯ. ಆ ಕಾರಣಕ್ಕಾಗಿಯೇ ಭಕ್ತ ಭಗವಂತನನ್ನ ಕುರಿತು ತನ್ನ ನಾಲಗೆಯಲ್ಲಿ ಭಗವನ್ನಾಮ ಸಂಕೀರ್ತನೆಯನ್ನ ಮಾಡುವಂತಹ ಕೆಲಸವನ್ನು ಮಾಡ್ತಾ ಹೋಗ್ತಾನೆ. ಇಲ್ಲಿ ಎರಡು ವೈರುಧ್ಯಗಳನ್ನ ಹೇಳ್ತೇವೆ. ಮೊದಲನೇದು ಭಗವಂತನಲ್ಲಿ ಶರಣಾಗುವುದು, ಎರಡನೇದು ಭಗವಂತನಿಗಿಂತ ಭಕ್ತರೇ ಭಾಗವತರೇ ದೊಡ್ಡವರು ಅನ್ನೋದು. ಇಲ್ಲಿ ಸೂಕ್ಷ್ಮವನ್ನ ಗಮನಿಸಬೇಕು. ಮೇಲ್ನೋಟಕ್ಕೆ ಈ ಎರಡೇ ಕಾಣೋದು, ಒಂದು ಭಗವಂತ ದೊಡ್ಡವನು, ಒಂದು ಭಾಗವತರು ದೊಡ್ಡವರು. ನೋಡಿ, ನಮಗೆ ಭಗವಂತ ಕಣ್ಣಿಗೆ ಕಾಣೋದಿಲ್ಲ, ಭಾಗವತರು ಕಣ್ಣಿಗೆ ಕಾಣ್ತಾರೆ. ಭಾಗವತರ ಮೂಲಕ ಭಗವಂತನನ್ನ ಸೇರುವ ಕೆಲಸ ಆಗಬೇಕು ಅನ್ನೋದು ಅಲ್ಲಿನ ಉದ್ದೇಶ ಅಷ್ಟೇ, ಬೇರೆ ಏನೂ ಅಲ್ಲ. ಒಂದ್ ಕಡೆ ಮಾಸ್ತಿ ಅವರು ಕಲ್ಮಾಡಿಯ ಕೋಣ ಅನ್ನೋ ಕಥೆಯಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಮಾರಿಯ ಕೋಪವನ್ನ ತಡೆಯಬಹುದು, ಊರಿನ ಕೋಪವನ್ನು ತಡೆಯಲಾದೀತೆ ಅಂತ. ಇಲ್ಲಿ ಭಾಗವತರು ಗುರು ಪರಂಪರೆಯನ್ನ ಪ್ರತಿನಿಧಿಸ್ತಕ್ಕಂಥವರು. ನಾವು ಭಾಗವತರನ್ನ ವಿರೋಧಿಸಿದ್ರೆ ಭಗವಂತನನ್ನ ವಿರೋಧಿಸಿದ ಹಾಗೇನೆ. ಯಾಕಂದ್ರೆ ನಿಜವಾದ ಭಾಗವತ ಭಗವನ್ನಾಮ ಸಂಕೀರ್ತನೆಯನ್ನ ಹೊರತುಪಡಿಸಿ ಇನ್ನೇನನ್ನು ಹೇಳಲಾರ. ಹಾಗಾಗಿ ಆ ಭಾಗವತಿಕೆ ಮತ್ತು ಭಾಗವತ ಎರಡು ಕೂಡ ಭಗವಂತನಿಗೆ ಸಲ್ಲಿದೆ. ಕನಕದಾಸರು ಹೇಳ್ತಾ ಇರೋದು ಅದನ್ನೇ, ಎಲ್ಲಿದ್ದಾನೋ ಅಲ್ಲಿದ್ದಾನೋ, ಎಲ್ಲಿದ್ದಾನೆ ಅಂತ ನಮಗ್ ತೋರಿಸ್ಕೊಡ್ತಕ್ಕಂಥವ್ರು ಭಾಗವತರು. ಯಾರು ಭಾಗವತರಿಗೆ ನಮಿಸೋದಿಲ್ವೋ ಅವನು ಭಗವಂತನನ್ನ ಮುಟ್ಟೋಕ್ ಸಾಧ್ಯ ಇಲ್ಲ, ಅವರು ಕುಜನರು, ಕೆಟ್ಟವರು ಅನ್ನುವಂತ ಮಾತು. ಅವರ ದೀನ ನಾನು ಸಮಸ್ತ ಲೋಕಕ್ಕೆ ಬಹಳ ಜನ ಕೇಳಿದ್ದೀನಿ. ನಾನು ಆ ಪದ್ಯಕ್ಕಿಂತ ಮತ್ತೊಂದು ಪದ್ಯವನ್ನ ನಿಮ್ಮ ಗಮನಕ್ಕೆ ತರೋಕೆ ಇಷ್ಟಪಡ್ತೇನೆ. ತರಳತನದಲ್ಲಿ ಕೆಲವು ದಿನದಿಲಿ ಉರುಬರದ ಗರ್ವದಿ ಕೆಲವು ದಿನ ಮೈ ಮರೆದು ನಿಮ್ಮಡಿಗೆ ಎರಗದಾದೆನು ವಿಷಯ ಕೇಳಿಯಲಿ. ನರಕ ಭಾಜನನಾಗಿ ಕಾಮಾತುರದಿ ಪರದನ ಪರಸತಿಗೆ ಮನಹರಿದ ಪಾಪವ ಕಳೆದು ರಕ್ಷಿಸೋ 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 ನಮ್ಮನು ಅನವರತ. ಈ ಪದ್ಯ ನನ್ನನ್ನು ಬಹಳವಾಗಿ ಕಾಡುತ್ತೆ. ಬಹುಶಃ ಎಲ್ಲ ಮಾನವರ
ಪ್ರತಿನಿಧಿಯಾಗಿ ಕನಕದಾಸರಿ ಪದ್ಯವನ್ನು ಹೇಳಿದ್ದಾರೆ. 50ನೇ ಪದ್ಯ ಇದು. ಪದ್ಯವನ್ನ ನಾನು ಬೇಕಂತಲೇ ನಿಮ್ ಗಮನಕ್ಕೆ ತಂದಿದ್ದೇನೆ, ಆಮೇಲೆ ಓದಿ. ಎಲ್ಲರೂ ಬಾಲ್ಯದಲ್ಲಿ ತಮ್ಮ ಯೌವನದಲ್ಲಿ ಅನ್ನಮದ, ಅರ್ಥಮದ, ಅಖಿಲ ವೈಭವದ ಮದ, ಮುನ್ನ ಪ್ರಾಯದ ಮದ, ರೂಪಮದ, ತನ್ನ ಸತ್ವದ ಮದ, ದಾತ್ರಿವಶವಾದ ಮದ, ಇನ್ನು ತನಗೆದುರಿಲ್ಲ ಎಂಬ ಮದದಿಂದ ಸುತಮೋಹ, ಸತಿಮೋಹ, ಜನನಿ ಜನಕರ ಮೋಹ, ರಸಿಕ ಮಿತ್ರರ ಮೋಹ, ರಾಜಮೋಹ, ಪಶುಮೋಹ, ಭೂಮೋಹ, ಬಂಧು ವರ್ಗದ ಮೋಹ, ಅಸುರಾರಿ ನಿನ್ನ ಮರೆತರೆ ಕಾಯುವರಿಲ್ಲ ಹರಿಯೇ. ಇದು 2 ಸಾಲುಗಳು ಪುರಂದರದಾಸರ ಕೀರ್ತನೆಯಿಂದ ಎತ್ತಿಕೊಂಡವು. ಭಿನ್ನಹಕ್ಕೆ ಬಾಯಿಲ್ಲವಯ್ಯ. ಇವುಗಳ ಮೂಲಕ ನಾವೇನ್ ಮಾಡ್ತೇವೆ? ಬದುಕನ್ನ ಅಪ್ಪಿಕೊಂಡಿದ್ದೇವೆ, ಒಪ್ಪಿಕೊಂಡ್ಬಿಟ್ಟಿದ್ದೇವೆ. ಎಷ್ಟರ ಮಟ್ಟಿಗೆ ಒಪ್ಕೊಂಡ್ಬಿಟ್ಟಿದ್ದೇವೆ ಅಂದ್ರೆ ಇದರಿಂದ ಆಚೆಗೆ ಬರೋಕ್ ನಾವು ತಯಾರೇ ಇಲ್ಲ. ಇಲ್ಲಿ ಕನಕದಾಸರ ಜೀವನದ ಮೇಲೆ ಹೊಸ ಬೆಳಕನ್ನು ಚೆಲ್ಲುವಂತಹ ಒಂದು ಪ್ರಯತ್ನವನ್ನ ಮಾಡಬಹುದು ಹರಿದಾಸ ಸಾಹಿತ್ಯವನ್ನ ಅಧ್ಯಯನ ಮಾಡೋರು. ಇದರಿಂದ ಅವರ ಹಿಂದಿನ ಜೀವನ ಹೇಗಿತ್ತು, ಹಿಂದಿನ ಜೀವನವನ್ನ ಕಳೆದ ರೀತಿಗೆ ಅವರು ಪಶ್ಚಾತ್ತಾಪ ಪಡುವ ಬಗೆ ಹೇಗಿದೆ, ನಾವು ನಿಜವಾದ ಕವಿಯ ಕಾವ್ಯವನ್ನ ನೋಡೋದು ಇಲ್ಲಿ ಇಂತಹ ಸಂದರ್ಭಗಳಲ್ಲಿ. ಯಾಕಂದ್ರೆ ಭಗವಂತನನ್ನ ಒಲಿಸ್ಕೊಳ್ಬೇಕು, ಅವನ ಕಥೆಗಳನ್ನ ಕೇಳ್ಬೇಕು, ಕೇಳಿದ್ದೇವೆ, ನಮಗೆಲ್ಲ ಗೊತ್ತಿರೋದೆ. ಹೇಗೆ ಹೇಳಿದ್ದಾರೆ ಅನ್ನೋದಷ್ಟೇ ಮುಖ್ಯ. ಈಗಾಗಲೇ ಸಿದ್ಧವಾದ ಪಾಠ ಅದು. ರೀತಿ ಇದೆಯಲ್ಲ, ಹೇಳುವ ರೀತಿಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಳುವಂತಹ ಒಂದು ವಿಧಾನ ಇದೆಯಲ್ಲ, ಅದು ಬಹಳ ದೊಡ್ಡದು. ಹಾಗೇನೆ ಆ ಗುಣಾವಗುಣಗಳನ್ನ ಹೇಳಿಕೊಳ್ಳೋದು, ತನ್ನ ಗುಣಾವಗುಣಗಳನ್ನ ಹೇಳಿಕೊಂಡು ಪಶ್ಚಾತ್ತಾಪ ಪಡುವುದಿದೆಯಲ್ಲ, ಅದು ಬಹಳ ಮುಖ್ಯವಾಗುತ್ತೆ. ಕೊನೆಗೆ ಅವರು ಹೇಳ್ತಾರೆ, ಮೇಲು ಕೀಳು ಎನ್ನುವುದು ಮಾನವನ ಸೃಷ್ಟಿ, ದೈವದ ಸೃಷ್ಟಿಯಲ್ಲ. ಎಲ್ಲರೂ ತೊಲಗುವುದು ಒಂದೇ ಕಡೆಗೆ. ಅದನ್ನೇ ಡಿ.ವಿ.ಜಿ ನಗು ನಗುತ್ತಾ ಬಾಳ್ತೆರಳು ಅಂತ ಹೇಳ್ತಾರೆ. ಹುಟ್ಟು ಸಾವಿನ ಮಧ್ಯೆ ತಾ ನಿಪುಣನೆಂಬುದು ನಗೆಗೀಡು. ಇದು ಕನಕದಾಸರ ಮಾತು. ಹುಟ್ಟು ಸಾವಿನ ಮಧ್ಯೆ ತಾ ನಿಪುಣನೆಂಬುದು ನಗೆಗೀಡು ಅನ್ನುವಂತಹ ಮಾತನ್ನು ಹೇಳ್ತಾರೆ. ಹಾಗೇನೆ ಒಂದು ಅದ್ಭುತವಾದ ಮಾತನ್ನು ಹೇಳ್ತಾರೆ, ನಾವು ಬಹಳ ಸಲ ನೆನೆಸ್ಕೊಳ್ಬೇಕಿದೆ. ಪಾಂಡಿತ್ಯದಿಂದ ಪಾಪವನ್ನು ಕಳೆಯಲಾಗದು. ಎಂತ ಅದ್ಭುತವಾದ ಮಾತ್ರಿ. ಪಾಪವನ್ನ ಕಳೆಯಬೇಕಾದ್ರೆ ಪುಣ್ಯ ರೂಪದ ಗಂಗಾಜಲ ಬೇಕೇ ಹೊರತು ಪಾಂಡಿತ್ಯವಲ್ಲ. ಭಗವಂತನನ್ನ ಕುರಿತು ಅಕ್ಷಯ ನಕ್ಷತ್ರ ಅನುಕ್ಷಧ್ವಜ ರಕ್ಷಾಪೇ ಕ್ಷೋಣಿ ಕ್ಷಮನದ ಪಕ್ಷಂ ಅಂದ್ರೆ ಏನು ಅರ್ಥವಾಗೋದಿಲ್ಲ ಯಾರಿಗೂ. ನೀನೇ ಎಲ್ಲ, ನಾನೇನೂ ಅಲ್ಲ, ಈ 2 ಪದಗಳನ್ನು ಇಟ್ಕೊಂಡ್ರೆ ಸಾಕು. ಭಗವಂತ ನಮ್ಮ ಕಡೆಗೆ ಬಂದು ನಮ್ಮ ತಲೆಯನ್ನ ಸವರಿ ಒಂದು ಕ್ಷಣ ಇಲ್ಲಿಯ ನೆಲೆಸಿ ನಮ್ಮನ್ನ ಹರಿಸ್ಬಿಡ್ತಾನೆ. ಹಾಗಾಗಿ ಪಾಂಡಿತ್ಯದಿಂದ ಪಾಪವನ್ನು ಕಳೆಯಲಾಗದು ಎನ್ನುವಂತಹ ಮಾತನ್ನ ಅದ್ಭುತವಾಗಿ ಹೇಳ್ತಾರೆ ಕನಕದಾಸರು. ಕನಕದಾಸರು ಹೇಳುವಂತಹ 2 ಮಾತುಗಳನ್ನ ನಾನು ನಿಮ್ಗೆ ಹೇಳ್ಬೇಕಾಗಿದೆ. ಮೊದಲನೇದು, ಎಂಜಲು ಎಂಬುವರ ನುಡಿ ಎಂಜಲು. ಉದಕವೆಂಜಲಲ್ಲವೇ? ಅದರೊಳಗಿನ ಪ್ರಾಣಿಗಳ ಎಂಜಲಲ್ಲವೇ ಅದು? ಕ್ಷೀರ ಎಂಜಲಲ್ಲವೇ? ಕರುವಿನ ಎಂಜಲಲ್ಲವೇ? ಮಧು ಎಂಜಲಲ್ಲವೇ? ಹಾಗಾದ್ರೆ ಎಂಜಲ ಆವುದು ಅಂದ್ರೆ ಆ ಎಂಜಲಿನೊಳಗೂ ಕೂಡ ಅಂಜದೆ ಭಗವಂತನನ್ನ ನಾವು ಸೇರಬಹುದು. ಅದಕ್ಕೂ ಕೂಡ ಎಂಜಲ ಬಗ್ಗೆ ಸಾಕಷ್ಟು ವಿವರಣೆಗಳು ಸುಭಾಷಿತ ಭಾಂಡಾಗಾರಗಳಲ್ಲಿ ಸಿಗ್ತವೆ. ಆದ್ರೆ ಅದಕ್ಕಿಂತ ಹೆಚ್ಚಾಗಿ ಚಿತ್ತವನ್ನ ಕುರಿತಂತೆ ಮಡಿ 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 ಎಂದು ಅಡಿಗಡಿಗೆ ಹಾರದಿರಿ,
ಎನ್ನುವ ತತ್ವವನ್ನ ಬೋಧಿಸ್ತಾರೆ. ನಿನ್ನಡಿಯ ಭಜಿಸುವಾಗ ನನಗೆ ಏತರ ಭಯ ಅನ್ನುವುದನ್ನ ಅವ್ರು ಹೇಳ್ತಾನೆ ಒಂದ್ ಚಂದದ ಮಾತು ಹೇಳ್ತಾರೆ. ಬೆನ್ನ ಹಿಂದಿನ ಮೃತ್ಯು, ಸತ್ತ ನಂತರ ಒಂಟಿ. ಹುಟ್ಟು ಸಾವು, ಜಾತಸ್ಯ ಮರಣಂ ಧ್ರುವಂ. ಹುಟ್ಟಿದವನಿಗೆ ಸಾವನೇ ಗುರಿ, ಹುಟ್ಟಿದವನ್ ಸಾಯ್ಬೇಕು. ಸತ್ತ ನಂತರ ನಮ್ ಜೊತೆಲಿ ಏನ್ ಬರುತ್ತೆ? ಏನಾದ್ರೂ ಬರುತ್ತೆಯೇ? ಇಲ್ಲ. ಈ ದೇಹವನ್ನ ಬಿಟ್ಟು ಹೋದಾಗ ಜೀವ ದೈವದ ಕಡೆಗೆ ಚಲಿಸುತ್ತೆ. ಅದನ್ನ ನಾವು ಆತ್ಮ ಪರಮಾತ್ಮಗಳ ಸಂಬಂಧ ಅಂತ ಕರಿತೀವಿ. ಜೀವಾತ್ಮನೂ ಅವನೇ, ಪರಮಾತ್ಮನೂ ಅವನೇ ಎನ್ನುವಂತಹ ತತ್ವದ ಅಡಿಯಲ್ಲಿ ಪರಮಾತ್ಮನಿಂದ ಹೊರಟ ಜೀವಾತ್ಮ ಪರಮಾತ್ಮನೆಡೆಗೆ ಸೇರುವಂತಹ ಪ್ರಕ್ರಿಯೆಯನ್ನ ಇವರ ಕೀರ್ತನೆಗಳು ಹೇಳುತ್ತವೆ. ಈ ಎಲ್ಲವನ್ನ ಗಮನಿಸಿದಾಗ ನನಗೆ ಹರಿಭಕ್ತಿ ಸಾರದಲ್ಲಿ ಕಂಡಿದ್ದು ಬದುಕಿನ ಭರವಸೆ. ಯಾಕಂದ್ರೆ ಹರಿಭಕ್ತಿ ಸಾರ ಕನಕದಾಸರು ತಮ್ಮ ಇಳಿವಯಸ್ಸಿನಲ್ಲಿ ಬರೆದಂತಹ ಕೃತಿ. ಇದರ ಒಟ್ಟಾರೆ ಅರ್ಥ ಏನು ಅಂದಾಗ, ಏನಾಯ್ತೋ ಅದಾಗೋಯ್ತು, ಮುಂದೆ ಸರಿಯಾಗಿರ್ಬೇಕು ಅನ್ನೋದನ್ನ ಅವರ 61ನೇ ಕೀರ್ತನೆಯಲ್ಲಿ ಬಹಳ ಚೆನ್ನಾಗಿ ಹೇಳ್ತಾರೆ. 61ನೆಯ ಪದ್ಯದಲ್ಲಿ ಈ ಕ್ಷಣವನ್ನ ಬದುಕಿದ್ದೇನೆ, ವರ್ತಮಾನದಲ್ಲಿ ನಾನು ಬದುಕಿದ್ದೇನೆ, ಹಿಂದೆ ಏನಾಗಿದ್ದೆ, ಮುಂದೆ ಏನಾಗ್ಬೇಕು ಅನ್ನೋದಕ್ಕಿಂತ ಈ ಕ್ಷಣವನ್ನ ಅತ್ಯಂತ ಉತ್ಕಟವಾಗಿ ಬದುಕು ಬಿಡು. ಮುಂದೆ ಏನಾಗತ್ತೋ ಅವನ ಇಚ್ಛೆಗೆ ಬಿಡು. ಕೃಷ್ಣನನ್ನ ಕುರಿತು ಒಂದ್ಸಲ ಭೀಷ್ಮರು ಕೇಳಿದ್ರಂತೆ, ಕೃಷ್ಣ, ನೀನು ವಯಸ್ಸಿನಲ್ಲಿ ನನಗೆ ಬಹಳ ಚಿಕ್ಕವನಪ್ಪ, ಆದ್ರೂ ನಾನು ನಿನ್ನನ್ನು ಗೌರವಿಸ್ತೇನೆ, ಪೂಜಿಸ್ತೇನೆ. ನೀನು ಈ ವಯಸ್ಸಿಗೆ ಪೂಜ್ಯನಾಗಿದ್ದೀಯೇ. ನನಗೆ ಒಂದು ವಿಚಾರ ಬೇಕಾಗಿದೆ. ಈ ಬದುಕನ್ನ ಸರಳವಾಗಿ ಹೇಳೋದಕ್ಕೆ ಸಾಧ್ಯವೇ ಅಂದಾಗ ಕೃಷ್ಣ ಹೇಳಿದ ಮಾತು ಏನು ಅಂದ್ರೆ, ಈ ಕ್ಷಣ ಶಾಶ್ವತವಲ್ಲ. ಈ ಕ್ಷಣದಲ್ಲಿ ನಾನು ಸುಖವಾಗಿದ್ದೇನೆ ಅಂದ್ರೆ ಇದು ಶಾಶ್ವತವಲ್ಲ. ಈ ಕ್ಷಣದಲ್ಲಿ ನಾನು ದುಃಖಿತನಾಗಿದ್ದೇನೆ ಅಂದ್ರೆ ಶಾಶ್ವತವಲ್ಲ. ಮುಂದಿನ ಕ್ಷಣ ಏನ್ ಬೇಕಾದ್ರೂ ಆಗಬಹುದು. ಅದಕ್ಕೆ ಕನಕದಾಸರು ಹೇಳ್ತಾರೆ, ಈ ಕ್ಷಣವನ್ನ ಉತ್ಕಟವಾಗಿ ಬದುಕ್ಬಿಡಯ್ಯ, ನೀನು ಚಂದ ಬದುಕು, ಮುಂದೆ ಭಗವಂತನಿದ್ದಾನೆ, ಅವನ ಇಚ್ಛೆಗೆ ಬಿಟ್ಬಿಡು ಅಂದಾಗ ಏನು ಇದರ ತತ್ವ ಅಂದ್ರೆ, ನಿನ್ನನ್ನ ನಂಬಿ ಬದುಕುವ ಜೀವ ನಾನು ನಿನ್ನನ್ನ ನಂಬಿ ಬದುಕ್ತಾ ಇದ್ದೇನೆ ಭಗವಂತ, ನನ್ನನ್ನು ಕಾಯೋದು ನಿನ್ ಕರ್ತವ್ಯ ಅಲ್ವೇ? ಇದು ಹರಿಭಕ್ತಿ ಸಾರದ ತತ್ವ. ಅದಕ್ಕಿಂತ ಹೆಚ್ಚಾಗಿ ಹಿಂದೆ ಶಿಕ್ಷಾ ಪದ್ಧತಿಯಲ್ಲಿ ವೇದಗಳನ್ನ ಗುರು ಶಿಷ್ಯರು ಸಂವಾದ ಮಾಡ್ತಾ ಇದ್ರು. ಇಲ್ಲಿ ಇಡೀ ಪದ್ಯಗಳು ಹೇಗಿದೆಯಪ್ಪ ಅಂದ್ರೆ, ಆದಿಕೇಶವನಾದ ಭಗವಂತನ ಎದುರುಗಡೆ ಕನಕದಾಸರು ಸಾಕ್ಷಾತ್ ಕುಳಿತುಕೊಂಡು ಸಂವಾದ ಮಾಡ್ತಾ ಇದ್ದಾರೇನೋ, ಮಾತಾಡ್ತಾ ಇದ್ದಾರೇನೋ ಅಂತ ಅನ್ನಿಸ್ಬಿಡುತ್ತೆ. ಹಾಗಾಗಿ ನಾನು ಹರಿಭಕ್ತಿ ಸಾರವನ್ನ ಆದಿಕೇಶವನ ಜೊತೆಯಲ್ಲಿ ನಡೆಸಿದ ಸಂವಾದ ಅಂತ ಭಾವಿಸ್ತೇನೆ. ಹಾಗಾದ್ರೆ ಕವಿತ್ವ ಇದೆಯೇ ಅಂದ್ರೆ, ಕವಿತ್ವ ಬಹಳ ಚಂದ ಚಾಚಿಕೊಂಡಿದೆ. ತಾಯ ನಗಲಿದ ಶಿಶುವಿನಂತೆ ಬಾಯಿ ಬಿಡುವಂತಾಯ್ತು. ಮಗು ಇದ್ದ ದೂರವಾದಂತಹ ತಾಯಿಯಿಂದ ದೂರವಾದ ಮಗು ಅಳುತ್ತಲ್ಲ ಹಾಗೆ, ತಾಯ ಮೊಲೆ ಹಾಲುಗಳ ಬಿಂದುವ ಲೆಕ್ಕವಿಡಬಹುದೇ?
ತಾಯನಗಲಿದ ತನೆಯ ರಾಧೇಯನಂತೆ ಗಣನೆ ಇಲ್ಲದ ಜನನಿಯರು ಮೊಲೆ ಉಣಿಸುತ್ತಿರುವ ರೀತಿ. ಅದಕ್ಕಾಗಿಯೇ ವಿವಿಧ ಭಾಗಗಳಲ್ಲಿ ಕೊಟ್ಟಂತಹ ವಿಚಾರಗಳನ್ನ ನೀತಿ ಕೋವಿದರು ಇದನ್ನ ಆಲಿಸುವುದು ಅಂತ ಹೇಳ್ತಾರೆ ಕನಕದಾಸರು. 102ರಿಂದ 108ರವರೆಗೆ ಫಲಶ್ರುತಿಯನ್ನ ಕೊಡ್ತಾರೆ. ಈ ಫಲಶ್ರುತಿಯನ್ನು ಕೊಡುವಾಗ ರಾಮಾಯಣ, ಮಹಾಭಾರತ, ಭಾಗವತದ, ಪುರಾಣಗಳ ವಿಷ್ಣು ಸಂಬಂಧವಾದ ಕಥೆಗಳನ್ನ ನಾನಿಲ್ಲಿ ತಂದಿದ್ದೇನೆ. ನನಗೇನ್ ಕತೆ ಗೊತ್ತೋ ಅದನ್ನು ಹೇಳಿದ್ದೇನೆ. ಹರಿವಾವೆಯನ್ನ, ಹರಿಯ ಸಂಬಂಧಗಳನ್ನ, ಹರಿವರಸೆಯನ್ನ, ಅವನ ಸಂತಾನಗಳನ್ನ, ಹರಿ ಸರ್ವೋತ್ತಮನೆಂಬ ಚಿಂತೆಯನ್ನ, ಸೃಷ್ಟಿ ಮೀಮಾಂಸೆಯನ್ನ, ಸಂಸಾರ ನಿರ್ವಚನವನ್ನ, ದೇಹ ಮೀಮಾಂಸೆಯನ್ನ, ಜ್ಞಾನವನ್ನ, ತತ್ವವನ್ನ, ನೀತಿಯನ್ನ, ಬಹುಜನ್ಮವನ್ನ, ಮುಕ್ತಿಯನ್ನ, ಕರ್ಮಫಲಗಳನ್ನ, ಲೀಲೆಯನ್ನ, ಮಾಯೆಯನ್ನ, ಜಗನ್ನಾಟಕವನ್ನ, ಭಕ್ತರ ಬೆರಗನ್ನ, ವಿವೇಕವನ್ನ, ಭಾವತೀವ್ರತೆಯನ್ನ, ಭಾಗವತವನ್ನ, ತತ್ವವನ್ನ ಹೇಳುವ ಜೊತೆಗೆ ಭಗವಂತ ಭಾಗವತ ತತ್ವಕ್ಕಿಂತಲೂ ಮಿಗಿಲಾಗಿ ಏನು ಪುರುಷ ಸೂಕ್ತದಲ್ಲಿ ಹೇಳ್ತಾರೆ, ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಸಭೂಮಿಂ ವಿಶ್ವತೋ ಅತ್ಯತಿಷ್ಠ ದಶಾಂಗುಲಂ. 10 ಅಂಗುಲ ಮೇಲಿದ್ದಾನೆ ಇವನು ಭಗವಂತ ಅನ್ನುವಂತಹ ರೀತಿಯನ್ನ. ಬ್ರಹ್ಮ, ರುದ್ರ, ಯಮ ಇವರಿಗಿಂತ ಮಿಗಿಲಾದವ ವಿಷ್ಣು. ವಿದ್ಯಾದೇವತೆ ಶಾರದೆಗಿಂತ ಮಿಗಿಲಾದವ ವಿಷ್ಣು. ಧನದೇವತೆ ಲಕ್ಷ್ಮಿಗಿಂತ ಮಿಗಿಲಾದವ ವಿಷ್ಣು. ವಿಷ್ಣುವಲ್ಲದೆ ಇನ್ನಾರೂ ಇಲ್ಲ, ವಿಷ್ಣುವೇ ಎಲ್ಲ ಎನ್ನುವ ರೀತಿಯಲ್ಲಿ ಹರಿಭಕ್ತಿ ಸಾರ ನಮ್ಮ ನಡುವೆ ಪ್ರಚಲಿತವಾಗಿದೆ. ಕೀರ್ತನೆಯ ಹಾಡುವ ಹೆಣ್ಣು ಮಕ್ಕಳ ದನಿಯಾಗಿ, ದಾಸಯ್ಯಗಳ ತೋತರಣೆಯ ಪದ್ಯವಾಗಿ, ಜನರ ಬಾಯಿಂದ ಬಾಯಿಗೆ ಹರಡಿದ ಜಾನಪದ ಗೀತೆಯಂತೆ ಹರಿಭಕ್ತಿಯನ್ನ ಕರ್ನಾಟಕದ ಕರ್ಣಾವತಂಸಗಳಲ್ಲಿ ಬಾಯಿಂದ ಬಾಯಿಗೆ ಹರಡಿ ಕನಕದಾಸರು ಅತ್ಯಂತ ಯಶಸ್ಸನ್ನ ಕಂಡಿದ್ದಾರೆ ಅಂತ ಹೇಳೋದ್ರ ಜೊತೆಗೆ ನಾನು ಆ ಮಂಗಳ ಶ್ಲೋಕವನ್ನ ಹೇಳೋದಕ್ಕೆ ಪ್ರಯತ್ನ ಮಾಡ್ತೀನಿ. ಮಂಗಳಂ ಜಗದಾದಿಮೂರ್ತಿಗೆ, ಮಂಗಳಂ ಶ್ರಿತ ಪುಣ್ಯ ಕೀರ್ತಿಗೆ, ಮಂಗಳಂ ಕರಕಲಿತ ಚಕ್ರವಿದಳಿತ ನಕ್ರನಿಗೆ, ಮಂಗಳಂ ದ್ರೌಪದಿಯ ಪೊರೆದಗೆ, ಮಂಗಳಂ ಧ್ರುವರಾಜ ಗೊಲಿದಗೆ, ಮಂಗಳಂ ಬೇಲೂರ ಚೆನ್ನಿಗರಾಯ ಕೇಶವಗೆ, ಮಂಗಳಂ ಜಯ ಮಂಗಳಂ. ಸಹೃದಯ ಬಂಧುಗಳೇ, ಹರಿಭಕ್ತಿ ಸಾರದ ಬಗ್ಗೆ ಸುಮಾರು 45 ನಿಮಿಷಗಳ ಕಾಲ ನನಗೆ ತಿಳಿದದ್ದನ್ನ ಹಂಚಿಕೊಳ್ಳುವ ಪ್ರಯತ್ನವನ್ನು ಮಾಡಿದ್ದೇನೆ. ತಪ್ಪು ಒಪ್ಪುಗಳನ್ನ ಭಗವಂತನ ಪದದಲ್ಲಿ ಅರ್ಪಿಸಿ ನನ್ನ ಈ ಪ್ರಯತ್ನ ನಿಮ್ಮ ಕಿವಿಯನ್ನ ಮುಟ್ಟಿದರೆ ಧನ್ಯ ಎಂಬ ಭಾವದೊಂದಿಗೆ ನನ್ನ ಮಾತುಗಳನ್ನ ಮುಗಿಸುವ ಮುನ್ನ ನನಗೆ ಈ ಅವಕಾಶವನ್ನ ಕೊಟ್ಟ ವೃಂದಾ ಸಂಗಮ್ ಅವರಿಗೆ, ನನ್ನ ಈ ಮಾತುಗಳನ್ನು ಕೇಳಿಸಿಕೊಂಡು ನನ್ನನ್ನು ಧನ್ಯನನ್ನಾಗಿಸಿದ ನಿಮ್ಮೆಲ್ಲರಿಗೆ ತನಾಶಿಯ ನಮಸ್ಕಾರಗಳು. ಶರಣು ಸಜ್ಜನ ವಿಧೇಯ. ನಮಸ್ತೆ. ಇವತ್ತು ನಮ್ಮ ಸಮೂಹದ ಸದಸ್ಯರೆಲ್ಲ ಸೌರಭ ದಾಸ ಸಾಹಿತ್ಯದ ಪರೀಕ್ಷೆಯಲ್ಲಿದ್ದಾರೆ. ಉಪನ್ಯಾಸಕ್ಕೆ ಜನ ಸ್ವಲ್ಪ ಕಡಿಮೆನೆ. ಇನ್ನು ಕೆಲವು ಹರಿಭಕ್ತರು ಜಗನ್ನಾಥನ ರಥೋತ್ಸವದಲ್ಲಿ ಇರಬಹುದು.
ಇರ್ಲಿ. ವಿಶೇಷವಾದ ವಿಷ್ಣು ಮಹಾತ್ಮೆಯನ್ನ ಹರಿಭಕ್ತಿ ಸಾರದಲ್ಲಿ ಕೇಳಿಸಿದವರು ಶ್ರೀ ಕನಾಶಿ ಗುರುಗಳು. ಅವರ ಶಿಷ್ಯ ವೃಂದವೂ ದೊಡ್ಡದೇ. ಅವರ ಹಾಯ್ಕುಗಳನ್ನ, ಭಾಮಿನಿ ರಾಮಾಯಣವನ್ನ ನೋಡುತ್ತಲೇ ದಿನದ ಬೆಳಗನ್ನ ನಾವು ಪ್ರಾರಂಭಿಸ್ತೇವೆ. ಸುಂದರ ಸಮಯ ಪಾಲಿತ ಉಪನ್ಯಾಸಕ್ಕೆ ಧನ್ಯವಾದಗಳು ಸರ್. ಈಗ ಪ್ರಶ್ನೆ ಕೇಳುವ, ಅಭಿಪ್ರಾಯ ಹೇಳುವವರಿಗೆ ಅವಕಾಶ. ಯಾರಾದ್ರೂ ಹ್ಯಾಂಡ್ ರೈಸ್ ಮಾಡಿದ್ದು ನನ್ಗೆ ಇದುವರೆಗೂ ಕಂಡಿಲ್ಲ. ಯಾರಾದ್ರೂ ಹೇಳೋರಿದ್ರೆ ಹೇಳ್ಬೇಕು. ಈ ಹರಿಭಕ್ತಿ ಸಾರದ ಬಗ್ಗೆ ಹೇಳಿದ್ದು ತುಂಬಾ ಚೆನ್ನಾಗಿತ್ತು ರೀ. ನಮಗೆ ಅದರ ಅರ್ಥ ಇಷ್ಟ ದಿವಸ ಗೊತ್ತಿದ್ದಿದ್ದಿಲ್ಲ. ನೀವು ಹೇಳಿದ್ದು ಅದ್ ಹೆಂಗ ಅವ್ರ ಅಭಿಪ್ರಾಯ ಹೆಂಗದ ಕನಕದಾಸರದು ಅಂತ ಹೇಳಿ ತಿಳ್ಕೊಂಡು ತುಂಬಾ ಸಂತೋಷ ಆಯ್ತು. ಧನ್ಯವಾದಗಳು ಸರ್. ಸಂತೋಷಮ್ಮ, ನಮಸ್ಕಾರ. ಸುಜಾತ ರಾಘವೇಂದ್ರ ಅನ್ಕೋತೀನಿ, ಶ್ರುತಿರಾವ್ ಅವ್ರ ಹೆಸರಲ್ಲಿ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಹೌದೌದು. ಧನ್ಯವಾದಗಳು ಸರ್, ನಮಸ್ಕಾರ. ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ. ಇನ್ನೂ ಒಂದು ವಾರ ಇನ್ನೂ ಹೆಚ್ಚಿನ ವಿಷಯನ ತಿಳಿಸ್ಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ವೃಂದಾ ಅವರೇ, ಇದನ್ನ ಇನ್ನೊಂದ್ಸಲ ನಡ್ಸ್ಕೊಡಿ ಅಂತ ಹೇಳ್ತಾ ಇದ್ದೀನಿ. ಧನ್ಯವಾದಗಳು. ನಮಸ್ಕಾರಮ್ಮ. ಮತ್ತೆ ಯಾರಾದ್ರೂ ಏನಾದ್ರೂ ಹೇಳೋರಿದ್ದೀರಾ? ನಾನು ವಿದ್ವಾದಂತ ಚಾನದಲ್ಲಿ ನಮ್ಗೆ ನಾನು ಪ್ರತಿ ಸಲ ಇದನ್ನ ಅಟೆಂಡ್ ಮಾಡ್ತೀನಿ. ನಾನು 5 ಗಂಟೆ ಪ್ರೋಗ್ರಾಮು. ಅದರಲ್ಲಿ ಜಾಸ್ತಿ ಕನಕದಾಸರದ್ದು ಆಗಿರ್ಲಿಲ್ಲ. ನೀವು ಇವತ್ತು ಹೇಳಿ ಸರಳ ರೀತಿಯಿಂದ ಹೇಳಿ ಹರಿಭಕ್ತ ಸಾರದಲ್ಲಿ ಇದ್ದ ಎಸೆನ್ಸ್ ಅಂತಾರಲ್ಲ, ಅದನ್ನ ಹೇಳಿದಿರಿ. ನೀವು ಮತ್ತೆ ಮತ್ತೆ ಬರ್ಬೇಕು ಸ್ವಾಮಿ ಅಂತ ನನ್ನ ಅಪೇಕ್ಷೆ. ಹಾಗೂ ನನಗನ್ಸತ್ತೆ ಎಲ್ಲ ಸಮೂಹದಲ್ಲಿ ಇದ್ದ ಜನ ಇವತ್ತು ನಿಮ್ಮ ಭಾಷಣ ಕೇಳಿದವರು ಕೂಡ ಅದೇ ಮನಸ್ಸಿನಲ್ಲಿ ಇರುತ್ತದೆ. ಅದಕ್ಕೆ ಮತ್ತೆ ಮತ್ತೆ ಧನ್ಯವಾದಗಳನ್ನು ಕೊಡ್ತೇವೆ ಸ್ವಾಮಿ. ಮತ್ತೆ ಒಂದು ನಮ್ಮನ್ನ ಉದ್ಧಾರ ಮಾಡಬೇಕು. ಧನ್ಯವಾದಗಳು. ನಮಸ್ಕಾರ, ಶರಣು. ಗುರುಗಳೇ, ಹಾ ಹೇಳಿಮ್ಮ. ಅಲ್ಲ, ವಿಷ್ಣು ಸರ್ವೋತ್ತಮವನ್ನ ಬೇರೆ ತರವಾಗಿ ಸಾಮಾನ್ಯ ಜನರಿಗೆ ತಿಳಿಯುವ ರೀತಿಯಲ್ಲಿ ಹೇಗೆ ಕನಕದಾಸರು ಹೇಳಿದ್ದಾರೆ ಅನ್ನೋದನ್ನ ಬಹಳ ಚೆನ್ನಾಗಿ ತಿಳಿಸ್ಕೊಟ್ರಿ. ನಮ್ಗ ಸಂಸ್ಕೃತಕ್ಕಿಂತ ಅವ್ರು ಹೇಳಿದ್ದು ಹೇಗೆ ಹೇಳ್ಯಾರ ಅನ್ನೋದನ್ನ ನೀವು ಬಹಳ ಬಹಳ ಸರಳವಾಗಿ ಹೇಳಿದ್ರಿ. ಆದ್ರ ಬೇಲೂರು ಚೆನ್ನಕೇಶವನು ಅವ್ರದೇನಾ ಅಂಕಿತ? ಅಲ್ಲ ಅಲ್ಲ, ಅವನು ಆದಿಕೇಶವನ ಅಂಕಿತ. ಅಲ್ಲಿ ಬೇಲೂರಿನಲ್ಲೂ ಹೌದು, ಕಾಗಿನೆಲೆ ಆದಿಕೇಶವ ಅಂತ. ಅಲ್ಲಿ ಕೆಲವು ಕಡೆ ಚನ್ನಕೇಶವ ಎನ್ನುವಂತಹ ಪ್ರಯೋಗ ಇದೆ. ಆ ಕನಕದಾಸರ ವಿಚಾರಧಾರೆಗಳನ್ನು ತೆಕ್ಕೊಂಡ್ರೆ ಹರಿಭಕ್ತಿ ಸಾರವನ್ನು ಹೊರತುಪಡಿಸಿ ಅಂಕಿತಗಳ ಬಗ್ಗೆಯೇ 1 ಗಂಟೆ ಮಾತಾಡ್ಬಹುದು. ಅವರ ಕಾವ್ಯಗಳ ಬಗ್ಗೆಯೇ ಬೇಕಾದಷ್ಟು ಮಾತನಾಡಬಹುದು. ಕೆಲವು ಕಡೆ ಅವರು ಬಡಗದ ಆದಿಕೇಶವ ಅಂತ ಹೇಳ್ತಾರೆ, ಆದಿಕೇಶವ ಅಂತ ಹೇಳ್ತಾರೆ, ಚನ್ನಕೇಶವ ಅಂತ ಹೇಳ್ತಾರೆ, ಬರೀ ಕೇಶವ ಅಂತಲೂ ಹೇಳ್ತಾರೆ. ಹಾಗಾಗಿ ಛಂದಸ್ಸಿಗೆ ಮತ್ತು ಲಯಕ್ಕೆ, ಬಹಳ ಮುಖ್ಯವಾಗಿ ಛಂದಸ್ಸಿಗಿಂತ ಹೆಚ್ಚಾಗಿ ಲಯಕ್ಕೆ ಒತ್ತು ಕೊಟ್ಟಾಗ ಈ ರೀತಿ ಕೇಶವನನ್ನ ಹಲವಾರು ರೀತಿಯಲ್ಲಿ ನಾವು ಧ್ಯಾನಿಸಬಹುದು. ಹರಿ ಎನ್ನುವ ಪದಕ್ಕೆ ಸುಮಾರು 200 ಅರ್ಥಗಳನ್ನ ಕೊಡ್ತಾನೆ ಅಮರಕೋಶದಲ್ಲಿ. ಹಾಗಾಗಿ ಹರಿ ಅನ್ನುವ ಅರ್ಥವನ್ನ ಅನೇಕ ರೀತಿಯಲ್ಲಿ ಬಳಸಿಕೊಂಡಿರೋದ್ರಿಂದ ಕೇಶವನೆನ್ನಿ. ನಾನು ಒಂದು ಸಣ್ಣ ಮಾತನ್ನ ಹೇಳ್ತೇನೆ. ನಾವು ಸಂಧ್ಯಾ ವಂದನೆ ಮಾಡುವಾಗ ಆಕಾಶಾತ್ ಪತಿತಂ ತೋಯಂ ಯಥಾಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ. ಆಕಾಶದಿಂದ ಬಿದ್ದ ನೀರು ಸಾಗರವನ್ನು ಸೇರುವಂತೆ ಯಾರನ್ನ ಧ್ಯಾನ ಮಾಡಿದ್ರು ಕೇಶವನನ್ನೇ, ಹರಿಯನ್ನೇ ಧ್ಯಾನ ಮಾಡಿದಂತೆ ಅಂತ ಹೇಳಿ ಅಲ್ಲಿ ಹೇಳ್ತಾರೆ. ಇನ್ನು ಆ ಮಂತ್ರಗಳ ಬಗ್ಗೆ ಯಾವತ್ತಾದ್ರೂ ಮಾತಾಡೋಣ. ಅಷ್ಟು ಅದ್ಭುತವಾಗಿದೆ ನಮ್ಮ ಸಾಹಿತ್ಯ, ನಮ್ಮ ಸಂಸ್ಕೃತಿ, ನಮ್ಮ ವೇದ ಮಂತ್ರಗಳು ಎಲ್ಲವೂ ಕೂಡ. ನಾವು ಎಷ್ಟೋ ಮಂತ್ರಗಳನ್ನ ಅರ್ಥ ಗೊತ್ತಿಲ್ದೇನೆ ಕೂಡ ನಾವು ಯಾಂತ್ರಿಕವಾಗಿ ಪಠನೆ ಮಾಡ್ಕೊಂಡು ಹೋಗ್ಬಿಡ್ತೀವಿ. ಅದರ ಜಲತತ್ವ ಏನು, ಅದರ ತತ್ವಗಳನ್ನ ನಾವು ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅನ್ನೋದು ಕೂಡ ಗೊತ್ತಿಲ್ಲ. ಹಾಗಾಗಿ ನಾವು ಕೇಳಿದ್ದನ್ನ ಹೇಳುವಂತಹ ಗಿಳಿಯ ಪಾಠವಾಗ್ಬಿಟ್ಟಿದ್ದೇವೆ. ನಮ್ಮಪ್ಪ ಹೇಳಿದ್ರು, ನಮ್ಮ ಅಜ್ಜ ಹೇಳಿದ್ರು, ನಮ್ಮ ದಾಸರು ಹೇಳಿದ್ರು. ಏನ್ ಹೇಳಿದ್ರು ಅನ್ನೋಕ್ಕಿಂತ ಹೇಳಿದ್ರು ಅನ್ನೋದಷ್ಟನ್ನೇ ನಂಬಿಕೊಂಡು ಬದುಕ್ತಾ ಇದ್ದೇವೆ. ನನ್ನ ಪ್ರಕಾರ ಕನಕದಾಸರು ಒಂದ್ ಕಡೆ ಹೇಳಿರೋ ಹಾಗೆ ಗಿಳಿಯ ಮರಿಯನ್ನು ತಂದು ಪೋಷಿಸಿ ಅದೇ ಪದ್ಯದ
ಪ್ರತಿರೂಪ ನಾವಾಗ್ಬಿಟ್ಟಿದ್ದೇವೆ ಅಂತ ಅನ್ನಿಸ್ತದ ನನಗೆ. ಅದನ್ನು ತಿದ್ದಿಕೊಂಡು ಬೆಳೆಯುವಂತಹ, ಅರ್ಥ ಮಾಡಿಕೊಂಡು ಬೆಳೆಯುವಂತಹ ಒಂದು ಪ್ರಯತ್ನವನ್ನು ಮಾಡಿದಾಗ ನಮ್ಮ ಬದುಕು ಅಥವಾ ನಮ್ಮ ಜನ್ಮ ಸಾರ್ಥಕವಾಗತ್ತೆ. ಪಾಪೋಹಂ ಪಾಪಕರ್ಮಾಣಾಂ ಪಾಪಾತ್ಮ ಪಾಪ ಸಂಭವ ತ್ರಾಯಿಮಾಂ ಕೃಪಯಾದೇವ ಶರಣಾಗತ ವತ್ಸಲ ಅನ್ಯತಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ಎನ್ನುವ ಕಡೆಯಿಂದ ಪುಣ್ಯೋಹಂ ಪುಣ್ಯಕರ್ಮಾನಾಂ ಪುಣ್ಯಾತ್ಮ ಪುಣ್ಯ ಸಂಭವ ಅನ್ನುವ ರೀತಿಗೆ ಬದಲಾಗಬೇಕಾಗಿದೆ. ನಾವು ನಮ್ಮ ಜನಿಸಿದ ನೆಲವನ್ನ, ಜನಿಸಿದ ತಾಯ ಗರ್ಭವನ್ನ, ನಾವು ನೆಲೆಸಿದ ಜಾಗವನ್ನ ನಾವು ಪಾಪ ಅಂತ ಅನ್ಕೊಳ್ಳೋಕ್ಕಿಂತ ಯಾವ ಜನ್ಮದ ಪುಣ್ಯವೋ ಈ ತಾಯ ಗರ್ಭದಲ್ಲಿ ಜನಿಸಿದೆ, ಯಾವ ಜನ್ಮದ ಪುಣ್ಯವೋ ಈ ನೆಲದಲ್ಲಿ ನಾನು ಹುಟ್ಟಿದೆ, ಯಾವ ಜನ್ಮದ ಪುಣ್ಯವೋ ನಿನ್ನನ್ನು ನಾನು ನೆನೆಯುತ್ತೇನೆ, ಇಂತಹ ಪುಣ್ಯಾತ್ಮನಾದ ನನ್ನನ್ನ ಈ ಜನ್ಮಕ್ಕೆ ಸಾಕು ಮಾಡಿ ಮೋಕ್ಷವನ್ನ ಕೊಡು ತಂದೆ ಎನ್ನುವುದರಲ್ಲಿ ಹೆಚ್ಚಿನ ಅರ್ಥವಿದೆ ಅಂತ ನಾನು ವೈಯಕ್ತಿಕವಾಗಿ ಭಾವಿಸ್ತೇನಮ್ಮ. ಹೌದು ಹೌದು, ಅದೇ ಅದು ಸ್ವಲ್ಪ ಒಂದ್ಸಲ ಚರ್ಚೆ ಆಗಿತ್ತು ನಮ್ಮ ಸಮೂಹದಾಗ. ಬೇಲೂರು ಚನ್ನಕೇಶವ ಅಂದ್ರ ಕನಕದಾಸರದ ಬಹುತೇಕ ಅಲ್ಲ ಅಂತ ಹಿಂಗ ಅನಿಸಿತ್ತು. ನನ್ನ ಸಂಶಯ ಪರಿಹಾರಕ್ಕೆ ಆಗ್ಲಿ ಇಲ್ಲಿ ಅವರು ಷಟ್ಪದಿಯನ್ನ ರಚನೆ ಮಾಡುವಾಗ ಭಾಮಿನಿ ಷಟ್ಪದಿಯ 3-4 ಲಯಕ್ಕೆ ಹೊಂದಿಸಿಕೊಂಡು ಹೇಳ್ಕೊಂಡಿದ್ದಾರೆ. ಹೌದು, ವೃತ್ತ, ಲಘು, ಗುರು ಅವೆಲ್ಲ ಸರಿ ಆಗೋಲ್ದ ಮಾಡ್ಕೊಂಡು. ಹೌದು. ಬಹಳ ಚೆನ್ನಾಗಿ ಹೇಳಿದ್ರಿ ಸರ್, ಬಹಳ ಚಂದ. ನಮಸ್ಕಾರ. ಧನ್ಯವಾದ. ಮತ್ತೆ ಕೇಳೋಣ ನಿಮ್ ಕಡೆಯಿಂದ. ನಮಸ್ಕಾರ. ರಾಧಾ ಮೇಡಮ್ ಹೇಳ್ತೀರಾ ಏನಾರ? ನಮಸ್ಕಾರ ಸರ್. ನಮಸ್ಕಾರ ಸರ್ ನಿಮ್ದು ಇವತ್ತು ಅದು ಭಗವಂತನ ಜೊತೆ ನೇರವಾಗಿ ಸಂವಾದ ಮಾಡ್ತಾನೆ ಕನಕದಾಸರು ಮಾಡ್ತಾರೆ ಅನ್ನೋದು ಬಹಳ ಖುಷಿ ಆಯ್ತು ಸರ್ ನಂಗೆ. ಅದು ನಾವು ಹಂಗೆ ಆ ಹರಿಭಕ್ತಿ ಸಾರ ಹಾಡ್ಬೇಕಾರೆ ಭಗವಂತನ ಜೊತೆನೆ ನಾವು ಮಾತಾಡ್ತಾ ಇದ್ದೀವಿ ಅಂತ ಅನ್ನೋ ಹಂಗೇನೆ ಅನಿಸ್ತದ. ಆ ವಿಷಯ ಬಹಳ ಖುಷಿ ಆಯ್ತು ಸರ್ ನಂಗೆ. ಅದೇ ನಮಗೆ ಆನಂದವನ್ನ ಕೊಡೋದು. ತಾಯಿಯ ಬಳಿ ಮಗು ಮಾತನಾಡದೆ ಕಣ್ಣ ನೋಟದಲ್ಲಿಯೇ ತನ್ನೆಲ್ಲ ಭಾವನೆಗಳನ್ನ ವ್ಯಕ್ತಪಡಿಸುತ್ತೆ. ಅದಕ್ಕೆ ತಾಯಿ ಮಗುವಿನ ಮಾತನ್ನು ತಾನೇ ಆಡ್ಕೊಂಡು ಮಾತಾಡಿಸ್ತಾಳೆ. ಹಾಗೆ ಭಕ್ತ ಭಗವಂತನ ಸಂಬಂಧ. ಹೌದು ಸರ್, ಧನ್ಯವಾದಗಳು ಸರ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ಧನ್ಯವಾದ. ಅಶ್ವಥ್ ಸರ್ ಏನಾದ್ರು ಹೇಳ್ತೀರಾ? ನಮಸ್ಕಾರ ಸರ್. ಧನ್ಯವಾದಗಳು ಸರ್. ರೆಕಾರ್ಡ್ ಮಾಡಿದ್ರಿ ಅಂತ ಕೇಳಿದ ತಕ್ಷಣ ಖುಷಿ ಆಯ್ತು ನಮ್ಗೆ. ಸಮೂಹಕ್ಕೂ ಧನ್ಯವಾದಗಳು. ಡಾಕ್ಟರ್ ವೃಂದಾ ಅವರಿಗೂ ನಮಸ್ಕಾರಗಳು. ಸರ್ ಮತ್ತೆ ಬನ್ನಿ. ಮಾತಾಡ್ರಿ. ನಾನು ಸುಮಾ ಇನಾಮ್ದಾರ್ ಅಂತ. ನಾನು ಗುರುಗಳ ಜೊತೆ ಒಂದು ಗುಂಪಲ್ಲಿ ನಗರಮುತಾನಲ್ಲಿ ಬಾಳ ಗುಂಪಲ್ಲಿದ್ದೇನೆ. ಅವರ ಸಾಹಿತ್ಯದ ಸವಿಯನ್ನ ಉಂಡಿದ್ದೇನೆ. ಹಾಗೇನೆ ಅಂದ್ರೆ ಅವರು ತುಂಬಾ ಹತ್ತಿರವಾಗಿದ್ದಾರೆ ನಮ್ಮ ಮನಸ್ಸಿಗೆ. ಅವರ ಭಾಷೆ, ಅವರು ನಮಗೆ ಏನು ಕಲ್ಸಿಲ್ಲ ಅಂದ್ರೂ ಅವ್ರ ಭಾಷೆಯಿಂದ ಎಲ್ಲವನ್ನು ಕಲ್ಸಿದಾರೆ ನಮ್ಗೆ. ಅದಕ್ಕೆ ಅವ್ರಿಗೆ ಅನಂತ ಧನ್ಯವಾದಗಳು. ಈ ವೇದಿಕೆಯಿಂದ ಅವ್ರಿಗೆ ಅನಂತ ಧನ್ಯವಾದಗಳನ್ನ ಹೇಳ್ತೇನೆ ನಾನು. ಹಾಗೇನೆ ಇವತ್ತಿನ ಉಪನ್ಯಾಸ ತುಂಬಾ ಅದ್ಭುತವಾಗಿತ್ತು ಗುರುಗಳೇ, ತುಂಬಾ ಸುಂದರವಾಗಿತ್ತು. ನೀವು
ಹರಿದಾಸ ಸಾಹಿತ್ಯವನ್ನ ಇಷ್ಟೊಂದು ಆಳವಾಗಿ ಓದ್ಕೊಂಡಿದ್ದೀರಿ ಅಂತ ನನ್ಗೆ ಗೊತ್ತೇ ಇರ್ಲಿಲ್ಲ ನಿಜವಾಗ್ಲು. ಇಷ್ಟೊಂದು ಆಳವಾಗಿ ಓದ್ಕೊಂಡಿದ್ದೀರಿ. ತುಂಬಾ ಧನ್ಯವಾದಗಳು. ಎಲ್ಲವನ್ನು ಕೇಳದೆ ಧನ್ಯವಾದಗಳು. ಧನ್ಯವಾದಗಳಮ್ಮ. ಜಗನ್ನಾಥ್ ಸರ್ ಇಲ್ಲ ಅನ್ಕೋತೀನಿ. ಮತ್ಯಾರಾದ್ರೂ ನಿಮ್ಮ ಅಭಿಪ್ರಾಯ ಹೇಳೋದಿದ್ರೆ ಹೇಳ್ಬೇಕು. ಟೈಮು ಮುಂದೆ ಓಡ್ತಾ ಇದೆ. ಅಮ್ಮ, ನಾವು ದಾಸ ಸಾಹಿತ್ಯ ಸಮೂಹಕ್ಕೆ ಹಾಗೂ ನಿಮಗೆ ವೃಂದಾ ಅವರಿಗೆ ಧನ್ಯವಾದ ಅಂತ ಹೇಳ್ಬೇಕು ಅಂತ ಅಷ್ಟೇ ಮಾಡಿದ್ದೀನಿ. ಥ್ಯಾಂಕ್ಸ್. ಧನ್ಯವಾದಗಳು ಅಂಕಲ್. ನಿಮ್ಗೆ ಹುಟ್ಟಿದ ಹಬ್ಬದ ಶುಭಾಶಯಗಳು. ಆಹಾ ಭಗವಂತ ಚೆನ್ನಾಗಿ ವಿಶೇಷವಾಗಿ ನಿಮ್ ಜೊತೆ ಇದ್ದಾನೆ. ನಿಮ್ ಜೊತೆ ನಾವು ಮಾತಾಡಿದ್ದೇವೆ ಅನ್ನೋದೇ ನಮ್ ಪುಣ್ಯ. ಒಳ್ಳೇದಾಗ್ಲಿ. ಮುಖ್ಯವಾಗಿ ಇಂದಿನ ಕಾರ್ಯಕ್ರಮದ ಆಯೋಜನೆಗೆ ಕಾರಣರಾದ ಡಾಕ್ಟರ್ ಅಶ್ವಥ್ ಸರ್ ಹಾಗೂ ಜಗನ್ನಾಥ್ ಸರ್ ಇವರಿಗೆ ವಿಶೇಷ ಧನ್ಯವಾದಗಳು. ಎಂದಿನಂತೆ ಈ ವಾರದ ಕಾರ್ಯಕ್ರಮಕ್ಕೆ ತಾಂತ್ರಿಕ ಸಹಕಾರ ನೀಡಿದಂತಹ ಶ್ರೀಮತಿ ಶೀಲಾ ದೇಸಾಯಿ ಅವರಿಗೂ ಸಮೂಹದ ಪರವಾಗಿ ಧನ್ಯವಾದಗಳು. ಮತ್ತು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕಾರಣರಾದ ಸರ್ವ ಸದಸ್ಯರಿಗೂ ಅಭಿವಂದನೆಗಳು. ಭಾಗವಹಿಸಿದ ಸರ್ವರಿಗೂ ಪರಮಾತ್ಮನ ಅನುಗ್ರಹ ಆಗಲಿ ಅಂತ ಹಾರೈಸೋಣ. ಮತ್ತು ಮುಂದಿನ ವಾರ ಮತ್ತೊಂದು ವಿಶೇಷ ಭಗವನ್ನಾಮ ಸ್ಮರಣೆಯಲ್ಲಿ ಎಲ್ಲರೂ ಭಾಗವಹಿಸೋಣ. ಇವತ್ತಿನ ಈ ದೇವರ ಸತ್ಕಥೆಯನ್ನು ವೃಂದಾವನ ವಿಹಾರಿ ಶ್ರೀ ಕೃಷ್ಣನಿಗೆ ಅರ್ಪಣಾ ಮಾಡ್ತೀನಿ. ಶ್ರೀ ಕೃಷ್ಣಾರ್ಪಣಮಸ್ತು. ಧನ್ಯವಾದಗಳು. ನಮಸ್ಕಾರ. ಅರ್ಜೆಂಟ್